ಜನನಿ, ದೇವ್ರ ಮುಂದೆ 2 ಬಳೆ ಬಾಕ್ಸ್ಗಳಿವೆ. ಅದರಲ್ಲಿ ಎಡಭಾಗದಲ್ಲಿರೋದು ನಿನಗೆ, ಬಲಭಾಗದಲ್ಲಿರೋದು ಪಾರ್ವತಿಗೆ. ಹಾಕ್ಬೋದಲ್ಲ, ಅಂದ್ರೆ ಬಳೆಗಳೆಲ್ಲ ಒಂದೇ ಅಲ್ವಾ, ಅದಕ್ಕೆ ಹೇಳ್ದೆ. ಅಧಿಕ ಪ್ರಸಂಗಿತನ ಬೇಡ ದಾಮಿನಿ. ಇನ್ನೊಂದು ಬಾಕ್ಸ್ ಅಲ್ಲಿರೋ ಬಳೆ ನಮ್ಮನೆ ಸೊಸೆಗೆ ಸೇರ್ಬೇಕಾದ್ದು. ಅದು ನಮ್ಮ ವಂಶದ ಹಿರಿಯರಿಗೆ ಸೇರಿದ್ದು. ಇನ್ನೊಂದು ಬಾಕ್ಸ್ ಅಲ್ಲಿರೋದು ಪಾರ್ವತಿ. ಅರ್ಥ ಆಯ್ತಾ? ಅರ್ಥ ಆಯ್ತಕ್ಕ. ಇವತ್ತಲ್ಲ ನಾಳೆ ಆ ಕೈ ಯಾರದ್ದು ಅಂತ ಗೊತ್ತಾಗತ್ತೆ. ಹೌದಕ್ಕ, ಗೊತ್ತಾಗ್ಲೇಬೇಕು. ಪಾರ್ವತಿ, ಅಮ್ಮ, ನೀನೇನು ಭಯ ಪಡ್ಬೇಡಮ್ಮ. ನಿನ್ ಕೈಯಲ್ಲಿರೋ ಆ ಬಳೆನ ತೆಗೆದು ದೇವ್ರ ಮುಂದೆ ಇಡು. ಸರಿ ಅಮ್ಮ. ತೆಗಿಯೋದಕ್ಕಾಗದೇ ಇರೋ ಬಳೆನ ಯಾಕಿಷ್ಟು ಬಲವಂತವಾಗಿ ತೆಗಿಯೋ ಪ್ರಯತ್ನ ಮಾಡ್ತಿದ್ದೀರ ಪಾರ್ವತಿಯವರೇ? ನಿಮ್ ಕೈ ನೋವಾಗಲ್ವಾ? ನನ್ ಕೈ ನೋವಾದ್ರೂ ಪರವಾಗಿಲ್ಲ, ನನ್ನಿಂದ ಬೇರೆಯವ್ರಿಗೆ ನೋವಾಗಬಾರ್ದು. ಅಂದ್ರೆ ನಮ್ಮನೆ ಸೊಸೆಗೆ ಸೇರ್ಬೇಕಾದ. ಜನನಿ, ಏನಮ್ಮ ಇದು? ಪಾರ್ವತಿ ನಿಲ್ಲದ ಗಾನ ನಮ್ಮದಮ್ಮ. ಬಂಗಾರದ ಬಗ್ಗೆ ಹಾಡೋ ಬಾಯಲ್ಲಿ ಗಾಜಿನ ಬಗ್ಗೆ ಹಾಡಿಸ್ತಿದ್ದಾಳೆ. ಹಸಿರು ಗಾಜಿನ ಬಳೆ. ಏನ್ ಕಿಂಡಲ್ ಮಾಡ್ತಾ ಇದ್ದೀರಾ? ಗುರೂಜಿ, ಸಿಚುವೇಶನ್ಗೆ ಸೂಟ್ ಆಗತ್ತೆ ಅಂತ ಹಾಡಿನ ಮೂಲಕ ನನ್ನ ನೋವನ್ನ ಹೊರಗಡೆ ಹಾಕ್ತಾ ಇದ್ದೀನಿ ಗುರೂಜಿ. ದೇವ್ರ ಮುಂದೆ ಇಟ್ಟಿದ್ 2 ಸೆಟ್ಟು ಬಳೆಲಿ ಒಂದು ಜನನಿಗೆ, ಇನ್ನೊಂದು ನಿಮಗೇ ಬರುತ್ತೆ ಅನ್ನೋ ಭರವಸೆಲಿ ಖಾನ್ದಾನಿ ಬಳೆ ನಿಮಗೇ ಸೇರ್ಲಿ ಅಂತ ಈ ಎಕ್ಸ್ಚೇಂಜ್ ಮಾಡಿದೆ ಗುರೂಜಿ. ನಿಮ್ ಹಣೆ ಬರಹ ಅದೆಷ್ಟು ಚೆನ್ನಾಗಿದೆ ಅಂದ್ರೆ, ಬೇಡ ಬೇಡ ಅಂದ್ರ ಮುಸ್ರೆ ತಿಕ್ಕೊಳ್ಳ ಕೈಗೆ ಬಳೆ ಹೋಯ್ತಲ್ಲ ಗುರೂಜಿ.
ಗುರುಜಿ ವೆಯ್ಟ್ ಡೋಂಟ್ ಟೇಕ್ ಮೀ ಇನ್ ಅ ರಾಂಗ್ ವೇ. ಐ ಹ್ಯಾವ್ ಒನ್ ಮೋರ್ ಐಡಿಯಾ. ವೆಯ್ಟ್. ಆ ಪಾರ್ವತಿ ಕೈಗೆ ಸೇರ್ತಲ್ಲ ಅನ್ನೋದು ನನಗೆ ಕಾಡ್ತಾ ಇದೆ. ಇನ್ 24 ಗಂಟೆಲಿ ಆ ಪಾರ್ವತಿ ಕೈಯಲ್ಲಿರೋ ಬಳೆ ಈ ಅರಸನ್ ಕೋಟೆಗೆ ಸೇರ್ಬೇಕು. ಆಗತ್ತಾ? ಆಗಲ್ಲ ಅನ್ನೋ ಮಾತೇ ಇಲ್ಲ ಗುರುಜಿ. ಚಾಲೆಂಜ್ ಅಕ್ಸೆಪ್ಟೆಡ್. ನೀವ್ ಹೇಳಿದ ಟೈಮ್ ಒಳಗಡೆ ಆ ಬಳೆ ಇಲ್ಲಿಗೆ ಬರುತ್ತೆ. ಬರ್ಲೇಬೇಕು. ಬಂದೇ ಬರುತ್ತೆ. ಯಾಕೆಂದ್ರೆ ನನ್ ಬಳೆ ನನಗೂ ವಾಪಸ್ ಬೇಕು. ಲೇ ಪಾರ್ವತಿ, ನಿನ್ನ ನಮ್ಮ ಹತ್ರ ಸುಮ್ಮನೆ ಬಿಡೋದಿಲ್ಲ ಕಣೆ. ಏನ್ ನಿನ್ ಪ್ರಶ್ನೆ? ಇದು ನಮ್ಮ ವಂಶದ ಬಳೆ. ಹೌದು, ಆದ್ರೆ ಅಚಾತುರ್ಯದಿಂದ ನನ್ನ ಕೈಗೆ ಸೇರಿದೆ. ಈ ಬಳೆಗಳನ್ನ ಹಾಕೊಳ್ಳೋ ಯೋಗ್ಯತೆ ನನ್ಗಿದೆಯಾ? ಈ ಬಳೆಗಳು ನಿನ್ ಕೈಲಿ ಯಾಕಿದೆ ಅಂದ್ರೆ ಯಾಕಿದೆ ಯಜಮಾನ್ರೆ? ಯಾಕೆ ಅಂದ್ರೆ ನೀನು ಈ ಮನೆ ಸೊಸೆ ಅಲ್ವಾ? ನಿಜ ಹೇಳ್ತಿದ್ದೀರಾ ಯಜಮಾನ್ರೆ? ಹಾಗಾದ್ರೆ ನನ್ ಗಂಡ ನಾನೇ ತಾನೆ ನಿನಗೆ ತಾಳಿ ಕಟ್ಟಿರೋದು. ಎಲ್ಲಿ ನನ್ನ ಕಣ್ಣಲ್ಲಿ ನೋಡು. ತಾನೇ ನಾನೇ 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 ತಾನೇ ನಾನೇ 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 ತಾನೇ ನಾನೇ 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 ತಾನೇ ನಾನೇ ನಾನೇ ನಾನೇ. ನಾನ್ ನಿನ್ ಗಂಡ ಅಂದ್ಮೇಲೆ ನೀನ್ ನನ್ನ ಹೆಂಡತಿ ತಾನೆ. ಪಾರ್ವತಿಯವ್ರ ಕೈಯಿಂದ ಬಳೆ ಬಂದ್ಮೇಲೆ ನಾನು ಖಂಡಿತವಾಗ್ಲೂ ಹಾಕೊಳ್ತೀನಿ. ಕೈ ಕೊಡಿ. ಇದ್ ಕನ್ಸಲ್ಲ ಗಣಿ, ನನ್ಸೆ. ನನ್ ಇಷ್ಟು ವರ್ಷದ ಆಸೆ ಈಡೇರೋ ಸಮಯ ಬಂದಿದ್ಯೇನೋ ಅಂತ ಅನ್ನಿಸ್ತಾ ಇದೆ. ಈ ತರ ಎಲ್ಲ ಆಗುತ್ತೆ ಅಂತ ನಾನು ಅನ್ಕೊಂಡೇ ಇರ್ಲಿಲ್ಲ. ಇವತ್ ನನ್ಗೆ ಎಷ್ಟು ಖುಷಿ ಆಗ್ತದೆ ಗೊತ್ತಾ? ನೀನ್ ಯಾವ ವಿಷಯ ಖುಷಿ ಆಗ್ತಿದ್ಯಾ ಅಂತ ನನಗೆ ಹೇಗಕ್ಕ ಗೊತ್ತಾಗ್ಬೇಕು? ಸ್ವಲ್ಪ ಬಿಡ್ಸಿ ಹೇಳು. ಗಣಿ, ನನ್ ಕೈಗೆ ಈ ಬಳೆಗಳು ಹೇಗ್ ಕಾಣಿಸ್ತಾ ಇದೆಯೋ?
ಮಾಡ್ತೀನಿ. ತೋರ್ಸಿದ್ರಲ್ಲ ನಿಮ್ ಬುದ್ಧಿನ. ಇವೇ ಆಮೇಲೆ ಅದೇ ಚಾಕ್ಲೇಟ್ ತೆಗೆದು ನಿನ್ನ ಬಾಯಿಗೆ ಹಾಕ್ತೀನಿ. ಏನ್ರಿ ನೀವು ಗಲ್ಗಲೀಜಾಗಿ ಮಾತಾಡ್ತೀರಾ? ನಿಮ್ಗೇನ್ ಹೊತ್ತು ಗೊತ್ತಿಲ್ವಾ ಈ ತರ ಎಲ್ಲ ಮಾತಾಡೋದಕ್ಕೆ? ಲೇ, ಚಾಕ್ಲೇಟ್ ತಿನ್ನೋದಕ್ಕೆ ಯಾರೇ ಹೊತ್ತು ಗೊತ್ತು ನೋಡ್ತಾರೆ. ದಡ್ಡಿ ನೀನು, ನಿನಗೆ ರೊಮ್ಯಾನ್ಸ್ ಮಾಡಕ್ಕೆ ಬರಲ್ಲ ನೋಡು. ಅದೆಲ್ಲ ಹೋಗ್ಲಿ, ಈಗ ಚಾಕ್ಲೇಟ್ ಯಾರ ಹತ್ರ ಇದೆ? ಈಗ ಚಾಕ್ಲೇಟು ಪಾರ್ವತಿ ಹತ್ರ ಹೋದ್ರೆ ಏನ್ ಮಾಡಬಹುದು? ಹೋಗಿ ನಾನೇ 4 ಬಾರಿಸ್ತೀನಿ. ಯಾಕ್ರಿ ಬಾರಿಸ್ತೀರಾ? ಲೇ, ಹೋಗಿ ಆ ಪಾಪದ ಹುಡುಗಿ ಹತ್ರ ಚಾಕ್ಲೇಟ್ ಕಿತ್ಕೋತೀನಿ ಅಂತಿದ್ಯಲ್ಲ, ನಿನಗೆ ಬುದ್ಧಿ ಬೇಡವೇನೆ? ಹೂವೆ, ಈ ಬಳೆಗಳು ಚೆನ್ನಾಗಿ ಕಾಣಿಸ್ತಿದೆ ಅಲ್ವಾ? ನಿಮ್ಗಿಷ್ಟ ಆಯ್ತು ತಾನೆ? ಇದು ಅರ್ಸನ್ ಕೋಟೆ ಬಳೆ ಅಂತೆ. ಈ ಮನೆಗ್ ಯಾರ್ ಸೊಸೆಯಾಗಿ ಬರ್ತಾರೋ ಅವ್ರು ಹಾಕೋಬೇಕಂತೆ. ನೋಡು, ಈಗ ಇದ್ ನನ್ ಕೈಗೆ ಬಂದಿದೆ. ಈ ಬಳೆಗಳು ಹಾಕೊಳ್ಳೋ ಅರ್ಹತೆ ನನ್ಗಿಲ್ದಿದ್ರು ಅದೃಷ್ಟ ಒಲ್ದು ಬಂದಿದೆ. ಈ ಬಳೆಗಳು ನನ್ನ ಕೈಯಲ್ಲಿ ಎಷ್ಟು ದಿನ ಇರುತ್ತೋ ಗೊತ್ತಿಲ್ಲ, ಆದ್ರೆ ಇರೋಷ್ಟು ದಿನ ಇದನ್ನ ಪ್ರೀತಿಯಿಂದ ಜೋಪಾನವಾಗಿ ನೋಡ್ಕೋತೀನಿ. ಈ ಬಳೆಗಳ ಬಗ್ಗೆ ನಮ್ಮ ಯಜಮಾನ್ರು ಏನ್ ಹೇಳ್ತಾರೆ ಅಂತ ಕನ್ಸಲ್ಲ, ನಿಜವಾಗ್ಲೂ ಹೋಗಿ ಕೇಳ್ತೀನಿ. ಅಂತ ಅಷ್ಟೇ. ಅವರು ನಿಮ್ಮ ಹತ್ರ ಕೆಲಸ ಮಾಡ್ತಿರ್ಬೋದು, ಆದ್ರೆ ಅವ್ರಿಗೆ ಅಂತ ಒಂದು ಬೆಲೆ ಇರುತ್ತಲ್ವಾ ಮೇಡಮ್? ಹಬ್ಬ ಎಷ್ಟೊಂದು ಮಾತಾಡೋದು ಕಲ್ತು ಬಿಟ್ಟಿದ್ಯೋ. ಇರ್ಲಿ ಸಮಯ ಬಂದಾಗ ಎಲ್ಲ ಇಳಿಸ್ತೀನಿ. ಈಗ ನಿಮ್ಮಪ್ಪ ಬರೋ ತನಕ ಕಾಯೋದಕ್ಕಾಗಲ್ಲ ನನ್ನ ಕೈಲಿ. ಹೋಗೋ, ಒಂದ್ ಪೆನ್ನು ಪೇಪರ್ ತಗೊಂಡ್ ಬಾ. ಏನಕ್ಕೆ ಮೇಡಮ್? ಈ ಕಲಿಯೋಕೆ. ಹೋಗೋ. ಸರಿ ಮೇಡಮ್. ತಗೊಳ್ಳಿ ಮೇಡಮ್. ಮೇಡಮ್, ಇದ್ರಲ್ಲಿ ನೀವು ಬರ್ದಿರೋದೆಲ್ಲ ಸುಳ್ಳು. ಲೆಟ್ರು ಓದ್ದೇನೆ, ಅದ್ರಲ್ಲಿ ಇರೋದು ಸುಳ್ಳು ಅಂತ ನಿನ್ಗೆ ಹೆಂಗೋ ಗೊತ್ತು? ಓ, ಹಾಗಾದ್ರೆ ನೀವು ಬರ್ದಿರೋದೆಲ್ಲ ನಿಜನಾ ಮೇಡಮ್? ಹೌದು, ಎಲ್ಲ ನಿಜಾನೇ. ಇಲ್ಲ ಮೇಡಮ್, ನನಗೆ ನಂಬಿಕೆ ಬರ್ತಿಲ್ಲ. ಒಂದ್ ಕೆಲಸ ಮಾಡೋಣ. ಏನು? ನೀವ್ ಇದ್ರಲ್ಲಿ ಬರ್ದಿರೋದೆಲ್ಲ ನಿಜ ಆಗಿದ್ರೆ ಇದು ಹರಿಯಲ್ಲ. ಒಂದ್ ವೇಳೆ ಬರ್ದಿರೋದೆಲ್ಲ ಸುಳ್ಳಾಗಿದ್ರೆ ಹರಿಯುತ್ತೆ. ನೋಡನ್ವಾ ದಾಮಿನಿ ಮೇಡಮ್? ಮೇಡಮ್, ನೀವು ಬರ್ದಿದ್ ಪತ್ರ ಅರ್ಧೋಯ್ತು. ಹಂಗಾದ್ರೆ ನೀವು ಬರ್ದಿದ್ದೆಲ್ಲ ಸುಳ್ಳೇ. ಎಲ್ಲ ನನ್ನ ಮಗನೇ, ನಾನ್ ಬರ್ದಿರೋ ಲೆಟರ್ನೇ ಹರ್ದ ಹಾಕೋಷ್ಟು ಗಾಂಚಲಿ ಬಂದ್ಬಿಡ್ತಾ ನಿನ್ಗೆ? ನೀನು ನಿಮ್ಮ ಅಕ್ಕನ್ ತರನೇ ಭಯಂಕರ ಇದ್ಯಾ ಕಣೋ. ನೀನ್ ನಾನ್ ಬರ್ದಿರೋ ಲೆಟರ್ನ ಹರ್ದಾಕಿದ ತಕ್ಷಣ ಅದ್ರಲ್ಲಿರೋ ವಿಷಯ ನಿಮ್ಮಪ್ಪಂಗೆ ತಲುಪಲ್ಲ ಅಂತ ಅನ್ಕೊಂಡ್ಯಾ? ತಲುಪುತ್ತೆ. ನಾನು ಆ ವಿಷಯನ ನಿಮ್ಮಪ್ಪಂಗೆ ತಲುಪಿಸ್ಬಿಟ್ಟೆ ಇಲ್ಲಿಂದ ಕಾಲ್ ಕೀಳೋದು. ನೋಡ್ತೀರಾ, ಈ ಕಡೆ ಹೋದ್ರೂ ನೋಡ್ತೀರಾ, ಸ್ವಲ್ಪ ಬೇರೆ ಕಡೆನೂ ನೋಡಿ. ಆ ಕಡೆ ಈ ಕಡೆ ನೋಡೋದಕ್ಕೆ ಅದು ನಾನಲ್ಲ, ಫೋಟೋನ ಯಾರು ಎಲ್ಲಿ ನಿಂತ್ಕೊಂಡು ನೋಡಿದ್ರು ಅದು ನಮ್ಮನ್ನು ನೋಡಿದಾಗೆ ಕಾಣಿಸೋದು. ಏನ್ ಹಾಗೆ ನೋಡ್ತಾ ಇದೀಯಾ? ಹೋಗಿ ಯಜಮಾನ್ರೆ, ಈ ರೀತಿ ಕನ್ಸಲ್ ಬಂದ್ಬಿಡೋದು, ನಾನು ಹತ್ರ ಬಂದ ತಕ್ಷಣ ಮಾಯ ಆಗೋಗ್ಬಿಡೋದು, ನಮಗೆ ಗೊತ್ತಾಗಲ್ವಾ? ಮತ್ತಿನ್ನೇನಾಯ್ತು? ಅದು ಹಾಲ್ಗೆ ಸಕ್ಕರೆ ಹಾಕಿಲ್ಲ. ಇದಕ್ಕೆ ಮತ್ತೆ ಸಕ್ಕರೆ ಹಾಕ್ಬೇಕು ಅಷ್ಟೇ ಅಲ್ಲ?
ನಾವಿನ್ ಹೊರಟ್ರೆ ಈ ಹಾಲನ್ನ ನಾವು ನೆಮ್ಮದಿಯಾಗಿ ಕುಡಿತೀವಿ. ನಿಂದೇನಾದ್ರೂ ಆಗ್ಬೇಕಾ? ನೋಡೋ ನಿಮ್ಮ ಅಪ್ಪನ, ನಮ್ಮನ್ ಕಂಡ್ರೆ ಎಷ್ಟು ಭಯ, ಭಕ್ತಿ, ವಿನಯ. ಅಯ್ಯೋ ಹನುಮಂತು, ನಿನಗಿರೋ ಅಷ್ಟು ನಿಯತ್ತು ನಿನ್ನ ಮಕ್ಳಿಗಿಲ್ದೆ ಹೋಯ್ತಪ್ಪ. ಅಯ್ಯೋ, ಅವನಿನ್ನೂ ಚಿಕ್ಕ ಹುಡುಗ ಮೇಡಮ್. ಏನೋ ಗೊತ್ತಿಲ್ಲದೆ ತಪ್ಪು ಮಾಡಿದ್ರೆ ದಯವಿಟ್ಟು ಕ್ಷಮಿಸ್ಬಿಡಿ. ನೀನ್ ಕ್ಷಮಿಸು ಅಂದ ತಕ್ಷಣ ಕ್ಷಮಿಸೋದಕ್ಕೆ ತಪ್ಪು ಮಾಡಿರೋದು ನಿನ್ ಸುಪುತ್ರ ಅಲ್ಲ, ಸುಪುತ್ರಿ. ಮಾನ ಮರ್ಯಾದೆ ಅನ್ನೋದೇನು ಇಲ್ವಾ? ಖಂಡಿತ ಇರಲ್ಲ ಬಿಡು. ಇದ್ದಿದ್ರೆ ಈ ತರ ಮಾಡ್ತಿರ್ಲಿಲ್ಲ ನೀನು. ಯಾಕೆ ಮೇಡಮ್ ಈ ರೀತಿ ಬೈತಾ ಇದ್ದೀರಾ? ಅಂತ ತಪ್ಪು ನಾನೇನ್ ಮಾಡ್ದೆ? ಏಯ್, ನೀನ್ ಯಾರೇ? ನಮ್ಮ ಅರಸನ ಕೋಟೆಗೆ ನೀನೇನೇ ಆಗ್ಬೇಕು? ನಾನೊಬ್ಳು ಕೆಲಸದವಳು ಮೇಡಮ್. ಅಬ್ಬಾ, ಅದಾದ್ರೂ ನೆನ್ಪಿದ್ಯಲ್ಲ. ಸದ್ಯ ಎಲ್ಲಿ ಅರಸನ ಕೋಟೆ ರಾಣಿ ಅಂದ್ಬಿಡ್ತೀವ ಅಂತ ಹೆದರ್ಕೊಂಡ್ಬಿಟ್ಟಿದ್ದೆ. ಅರಸನ ಕೋಟೆ ಸೊಸೆಗೆ ಸೇರ್ಬೇಕಾಗಿರೋ ಬಳೆಗಳಿವು. ನನ್ನ ಇಷ್ಟು ವರ್ಷದ ಆಸೆ ಈಡೇರೋ ಸಮಯ ಬಂದಿದೆಯೇನೋ ಅಂತ ಅನ್ನಿಸ್ತಾ ಇದೆ. ಈ ತರ ಎಲ್ಲ ಆಗುತ್ತೆ ಅಂತ ನಾನು ಅನ್ಕೊಂಡೇ ಇರ್ಲಿಲ್ಲ. ಇವತ್ತು ನನ್ಗೆ ಎಷ್ಟು ಖುಷಿ ಆಗ್ತದೆ ಗೊತ್ತಾ? ಮೇಡಮ್, ಇದನ್ನ ನಾನೆಲ್ಲಿ ಹಾಕೊಂಡೆ? ಪಾಪ ಜನನಿಯವ್ರಿಗೆ ಗೊತ್ತಿಲ್ಲದೆ ಹಾಕಿದ್ದಲ್ವಾ? ಹನುಮಂತು, ನನ್ನ ಕೈಯೇ ಹಿಡಿಯೋಷ್ಟು ಎತ್ತಕ್ಕೆ ಬೆಳೆದ್ಬಿಟ್ಯಾ ನೀನು? ಆಡಿದ್ರೆ ಜನ ಏನಂತಾರೆ ಗೊತ್ತಾ? ಚಂಗ್ಲಿ ಅಂತಾರೆ. ಇದೇ ಕೈ ತಾನೇ ಬಳೆಗಳನ್ನು ಹಾಕೊಂಡಿರೋದು. ನನ್ನ ಭ್ರಮೇಲಿ ನಾನು ಏನೇನೋ ನೋಡ್ಬಿಟ್ಟೆ ಕಣ್ರಿ. ರೀ, ಈ ಕೋಲ್ ಯಾಕ್ರಿ ಹಿಡ್ಕೊಂಡಿದ್ದೀರಾ ಕೈಯಲ್ಲಿ? ಜಿಲ್ಲೆ ಹೊಡಿಯೋಕೆ. ಜಿರ್ಲೆ ಹೊಡಿಯಕ್ಕೆ ಈ ಕೋಲ್ ಯಾಕ್ರಿ ಹಿಡ್ಕೊಂಡಿದ್ದೀರಾ? ಯಾಕೆ? ಈ ಕೋಲ್ ಚೆನ್ನಾಗಿಲ್ವಾ? ನಿಮ್ ಜನ್ಮಕ್ಕೆ ಜಿರ್ಲೆ ಹೊಡಿಯಕ್ಕೆ ಯಾವನಾದ್ರೂ ಈ ತರ ಕೋಲ್ ಬಳಸ್ತಾನೇನ್ರಿ? ಮತ್ತಿನ್ನೇನು ಬಳಸ್ಬೇಕು? ಚೊಂಬು ಮಾಡ್ಕೊಳ್ಳಿ. ಇದು ನನ್ಗ ಹನುಮಂತು ನೋಡಿರೋ ಟೆನ್ಷನ್ ಅಲ್ಲಿ ನನ್ಗೆ ಒಳ್ಳೆ ನಿದ್ದೆ ಮಾಡ್ಬೇಕು ಅಂತ ಅನಿಸ್ತಿದೆ. ನೀವು ಮೊದ್ಲು ಈ ರೂಮಿಂದ ಜಾಗ ಖಾಲಿ ಮಾಡಿ. ಎದ್ದಾಡ್ರಿ ಮೇಲೆ. ನೀನ್ ನಿದ್ದೆ ಮಾಡಿ ನಾನೇ ಆಚೆ ಹೋಗ್ಬೇಕು? ನೀವಿದ್ರೆ ನಾನ್ ನಿಮ್ದೇ ನಿದ್ದೆ ಮಾಡಕ್ ಆಗಲ್ಲ. ಕೆಟ್ಟ ಕನ್ಸೆಲ್ಲ ಬೀಳ್ತಾ ಇರುತ್ತೆ. ಎದ್ದಾಡ್ರಿ ಮೇಲೆ ನೀವು. ಏನ್ ಮಾಡ್ತಿದ್ಯಾ? ಬಿಡು. ಆಚೆ.
ಪಾರ್ವತಿ ಬಾಪ ಊಟ ಮಾಡುವಂತೆ. ಬೇಡಪ್ಪ, ನಂಗೆ ಹಸುವಿಲ್ಲ. ನಾನು ಹೊಡೆದ್ಬಿಟ್ಟೆ ಅಂತ ಕೋಪನೇನೆ ನನ್ನ ಮೇಲೆ? ಅಯ್ಯೋ ಇಲ್ಲಪ್ಪ. ಎಲ್ಲಿ ನಿನ್ನ ಕೈ ತೋರಿಸು. ನೀನು ಏನೇ ಹೇಳು, ನಾನು ಮಾಡಿದ ತಪ್ಪು ಕಣೆ. ಯಾವತ್ತೂ ಹೊಡೆಯಲ್ಲಮ್ಮ. ಯೋಚನೆ ಮಾಡಬೇಡ, ನಾವೆಲ್ಲ ಕಮ್ಮಿಯಾಗಿ ಬೆಳಿಗ್ಗೆ ಎಷ್ಟೊತ್ತು ವಾಸಿ ಆಗಿಬಿಡುತ್ತೆ. ಹಾಂ, ಇವತ್ತು ನಾನೇ ನಿನಗೆ ಊಟ ಮಾಡಿಸ್ತೀನಿ, ಕೈ ತೊಳ್ಕೊಂಬರ್ತೀನಿ. ನೆನ್ನೆ ಅವರಪ್ಪ ಹೊಡೆದಿರೋ ಏಟ್ಗೆ ಫುಲ್ ಜ್ವರ ಬಂದು ಮಲಗ್ಬಿಟ್ಟಿದ್ದಾಳೆ ಅನ್ಸುತ್ತೆ. ನೀವು ಕಾಫಿ ಕುಡೀರಿ ಗುರುಜಿ. ಗುರುಜಿ, ಕಾಫಿ ಹೇಗಿದೆ? ಯಾಕೋ ಕಾಫಿ ರುಚಿನೇ ಗೊತ್ತಾಗ್ತಿಲ್ಲ. ಗುರುಜಿ, ಕೊರೋನಾ ರೋಗ ಲಕ್ಷಣಗಳಲ್ಲಿ ಇದು ಒಂದು ಗುರುಜಿ. ನಾನ್ಸೆನ್ಸ್ ಆಗಿ ಮಾತಾಡಬೇಡಿ. ನಾನು ಹೇಳಿದ್ದು ರುಚಿ ಇಲ್ಲ ಅಂತ. ನೇರವಾಗಿ ನೀವು ಚೆನ್ನಾಗಿ ಮಾಡಿಲ್ಲ ಅಂತ ಹೇಳಿದ್ರೆ ನಿಮ್ಗೆ ಬೇಜಾರಾಗತ್ತೆ ಅಂತ. ಸಾರಿ ಗುರುಜಿ, ಇನ್ನೊಂದ್ಸಲ ಮಾಡಿದಾಗ ತುಂಬಾ ಚೆನ್ನಾಗಿ ಮಾಡ್ತೀನಿ. ಕಾಫಿ ವಿಷಯ ಬಿಟ್ಟು ಮುಂದೆ ಮಾಡ್ಬೇಕಾಗಿರೋ ಕೆಲ್ಸದ ಬಗ್ಗೆ ಮಾತಾಡಿ. ಆಯ್ತು ಗುರುಜಿ, ಐಮ್ ಸೀರಿಯಸ್. ವಾಟ್ ಇಸ್ ಆರ್ ನೆಕ್ಸ್ಟ್ ಸ್ಟೆಪ್? ಹಾಕಿಸ್ಕೊಂಡ್ಲು ತಾನೆ, ಅದು ನಮ್ಮ ವಂಶದ ಬಳೆ ಅಂತ ಆದ್ಮೇಲೆ ತೆಕ್ಕೊಡ್ಬೇಕು ತಾನೆ. ಯಾಕೆ ತೆಕ್ಕೊಟ್ಟಿಲ್ಲ? ನಮ್ಮ ವಂಶದ ಬಳೆ ಮೇಲೆ ಅವಳಿಗೆ ವ್ಯಾಮೋಹ, ಅದಕ್ಕೆ ತನ್ನ ಕೈಲೇ ಇರ್ಲಿ ಅನ್ನೋ ದುರಾಸೆ ಅವಳಿಗೆ. ಪಾರ್ವತಿ ಈ ರೀತಿ ಮಾಡ್ತಾಳೆ ಅಂತ ನಂಗೆ ನಂಬೋಕೆ ಆಗ್ತಿಲ್ಲ. ಅತ್ತೆಗೆ ಅವಳ ಮೇಲೆ ಎಷ್ಟು ನಂಬಿಕೆ ಇದೆ ಗೊತ್ತಾ? ಏನ್ ಪ್ರಯೋಜನನಮ್ಮ? ಆ ನಂಬಿಕೆನ ಅವಳು ಉಳಿಸ್ಕೊಳ್ಳಿಲ್ವಲ್ಲ. ಪಾಪ, ನಮ್ ಜನನಿ ಕೈ ಸೇರ್ಬೇಕಾಗಿದ್ದ ಬಳೆಗಳವು ಆ ಪಾರ್ವತಿ ಕೈಲೇ ಉಳಿದ್ ಬಿಡುತ್ತೋ ಏನೋ. ಅಲ್ಲ, ಜನನಿಯವ್ರ ಕೈಗೆ ಸೇರ್ಬೇಕಾಗಿರೋ ಈ ಬಳೆಗಳು ನನ್ನ ಕೈಗೆ ಯಾಕೆ ಬಂತು? ಇದರಿಂದ ಎಲ್ಲರ ಮನಸ್ಸಿಗೂ ನೋವು. ಯಾವ್ದಕ್ಕೂ ನಾನೇ ಅಖಿಲಮ್ಮನ ಹತ್ರ ಹೋಗಿ ಕ್ಷಮೆ ಕೇಳಿ ಈ ಬಳೆಗಳನ್ನ ಬೇರೆ ರೀತಿ ತೆಗೆಯೋ ಹಾಗೆ ಮಾತಾಡಬೇಕು. ನೋಡೋಣ ಅಮ್ಮ ಏನಂತಾರೋ. ನಮ್ಮ ವಂಶದ ಬಳೆ ಮೇಲೆ ಅವಳಿಗೆ ವ್ಯಾಮೋಹ, ಅದಕ್ಕೆ ತನ್ನ ಕೈಲೇ ಇರ್ಲಿ ಅನ್ನೋ ದುರಾಸೆ ಅವಳಿಗೆ. ಅಮ್ಮ, ಕಾಫಿ. ಅಮ್ಮ, ನಿಮ್ಮ ಹತ್ರ ಮಾತಾಡಬೇಕಿತ್ತು. ಏನ್ ವಿಷಯ ಹೇಳು. ಯಾಕೆ ಪಾರ್ವತಿ, ಇನ್ನು ಮುಖ ಸಪ್ಪಗೆ ಇದೆ? ಮನ್ಸಿಗೆ ಸಮಾಧಾನ ಆಗ್ಲಿಲ್ವಾ? ನೀವ್ ಹೇಳದ್ಮೇಲೆ ಸಮಾಧಾನ ಆಗದೆ ಇರುತ್ತಾ ಅಮ್ಮ? ಮತ್ಯಾಕೆ ನಿನ್ನ ಮುಖದಲ್ಲಿ ನಗುನೆ ಕಾಣ್ತಾ ಇಲ್ಲ?
ನೀನ್ ಯಾವಾಗ್ಲೂ ನಗನಗ್ತಾ ಈ ಮನೆ ತುಂಬಾ ಜಿಂಕೆ ತರ ಓಡಾಡ್ತಾ ಇದ್ರೇನೆ ಈ ಮನೆಗೊಂದು ಕಳೆ. ಇಷ್ಟೇನಾ? ಇನ್ನೊಂಚೂರು? ಚಾನ್ಸ್ ಇದೆ. ಇದರಲ್ಲಿ ಏನಿದೆ ಗೊತ್ತಾ? ಯಾರಿಗ್ ಗೊತ್ತು? ನೀನ್ ನನ್ನ ತಪ್ಕೊಂಡಿರೋದು, ಕಿಸ್ ಮಾಡಿರೋದು ಫೋಟೋಸ್ ಇದೆ. ಅದರಲ್ಲಿ ಒಂದು ಫೋಟೋನ ನಾನು ನನ್ನ ವಾಟ್ಸ್ಆ್ಯಪ್ ಪ್ರೊಫೈಲ್ ಪಿಕ್ಚರ್ ಆಗಿ ಅಪ್ಲೋಡ್ ಮಾಡ್ತೀನಿ. ಪ್ರೀತು, ನನ್ಗೆ ಹಾಗೆಲ್ಲ ಮಾಡೋದು ಇಷ್ಟ ಅಲ್ಲ ಅಂತ ನಿನಗೆ ಗೊತ್ತು ತಾನೆ. ಪ್ಲೀಸ್ ಪ್ರೀತು, ಅಪ್ಲೋಡ್ ಮಾಡಬೇಡ. ಹಾಗಾದ್ರೆ ಪ್ಲೀಸ್ ಕಾಫಿ ಮಾಡ್ಕೊಂಬ ಪ್ಲೀಸ್. ಆಯ್ತು, ಮಾಡ್ಕೊಂಡು ಬರ್ತೀನಿ. ಸರಿ. ಹಾಗಾಗ್ಬಿಟ್ರೆ ಇನ್ನೇನ್ ಮಾಡ್ಬೇಕು? ಅಡ್ವಾನ್ಸ್ ಕೊಟ್ಬಿಟ್ಟು ಹೋಗು. ಇದು ಅನ್ಯಾಯ. ಅಲ್ಲ, ನ್ಯಾಯ. ಕೊಡ್ತೇ ಕೊಡಲ್ವಾ? ಆಯ್ತು, ಕೊಡ್ತೀನಿ. ಇಲ್ಲಿಗೆ. ಆಯ್ತಾಯ್ತು, ಅದೆಷ್ಟು ಬೇಗ ಸಿಗುತ್ತೆ ಅಂತ ನಾವು ನೋಡ್ತೀವಿ. ನೋಡ್ತಿದ್ರೆ ಸಿಗಲ್ಲ, ಕಾಯ್ತಿದ್ರೆ ರುಚಿ ರುಚಿಯಾದ ಕಾಫಿ ಸಿಗುತ್ತೆ. ಆಯ್ತು, ನಾವು ನೋಡ್ತೀವಿ. ನಾವು ಕುಡಿಯೋ ಕಾಫಿ ಅದೆಷ್ಟು ರುಚಿಯಾಗಿರುತ್ತೆ ಅಂತ. ಯಜಮಾನ್ರೆ, ನನ್ನ ಹತ್ರನೇ ದಿಮಾಗ್ ತೋರಿಸ್ತೀರಾ? ಮಾಡ್ತೀನಿ ರೀ. ನಿಮ್ಗೋಸ್ಕರ ವಿಶೇಷವಾದ ಕಾಫಿ ಮಾಡ್ತೀನಿ. ಅದನ್ನ ಕುಡಿದ್ಮೇಲೆ ನನ್ನ ದಾರಿಗೆ ತಾನಾಗೆ ಬರ್ತೀರಾ. ಕೊಟ್ಬಿಟ್ಟು ಚಿಕ್ಕ ಯಜಮಾನ್ರಿಗೆ ಮಾಡ್ಕೊಡ್ತೀನಿ. ಬೇಡ ಬೇಡ, ಪ್ರೀತುಗೆ ಇದನ್ನೇ ತಗೊಂಡು ಹೋಗ್ತೀನಿ. ಅವನಿಗೆ ತುಂಬಾ ತಲೆನೋವಂತೆ, ಅದಕ್ಕೆ. ಇದಾ? ಬೇಡ ಜನನಿಯವ್ರೆ, ಒಂದು 5 ನಿಮಿಷ ಬೇಗ ಚಿಕ್ಕ ಯಜಮಾನ್ರೆ ಕಾಫಿ ಮಾಡ್ಕೊಟ್ಬಿಡ್ತೀನಿ. ಪಾರ್ವತಿ ಅವರೇ, ಪ್ಲೀಸ್ ಬೇಜಾರು ಮಾಡ್ಕೋಬೇಡಿ. ಅವನಿಗೆ ತುಂಬಾ ತಲೆ ನೋವ್ತಿದೆಯಂತೆ, ಅರ್ಜೆಂಟಾಗಿ ಇದನ್ನು ತಗೊಂಡು ಹೋಗ್ಲೇಬೇಕು ನಾನು. ಬಾವಂಗೆ ಬೇರೆದು ಮಾಡ್ಕೊಡಿ. ಸಾರಿ ಸಾರಿ ಸಾರಿ. ಅಯ್ಯೋ ದೇವ್ರೆ, ಉಪ್ಪು ಹಾಕಿರೋ ಕಾಫಿನ ಚಿಕ್ಕ ಯಜಮಾನ್ರೆ ಕುಡಿಯೋ ಹೋಗಾಯ್ತಲ್ಲಪ್ಪ. ಅವ್ರು ನನ್ನ ಬಗ್ಗೆ ಏನ್ ಅನ್ಕೊಂತಾರೋ ಏನೋ. ಬರ್ದಿರುತ್ತೋ? ಖಂಡಿತ. ಆಯ್ತು, ನೋಡೋಣ. ಕಾಫಿ ಚೆನ್ನಾಗಿರ್ಲಿ. ಓ, ಸಖತ್ತಾಗಿರೋ ಕಾಫಿ ಮಾಡ್ಕೊಂಡು ಬರ್ತೀನಿ. ಹಿಂದೆ ಕುಡ್ದಿರ್ಬಾರ್ದು, ಮುಂದೆ ಕುಡಿಲೂಬಾರ್ದು ಅಂತ ಕಾಫಿ ಕುಡ್ದಿದ ತಕ್ಷಣ ನಾಲ್ಗೆ ಜುಮ್ ಅಂದ್ಬಿಡ್ಬೇಕು. ಆಯ್ತಾಯ್ತು, ನಾಲ್ಗೆ ಜುಮ್ ಅಂದೇ ಇದ್ರು ಪರವಾಗಿಲ್ಲ, ತಲೆ ತಿರುಗಿಲ್ಲ ಅಂದ್ರೆ ಸಾಕು. ಕಾಫಿ ಚೆನ್ನಾಗಿರ್ಲಿ. ಓ, ಸಖತ್ತಾಗಿರೋ ಕಾಫಿ ಮಾಡ್ಕೊಂಡು ಬರ್ತೀನಿ. ಹಿಂದೆ ಕುಡ್ದಿರ್ಬಾರ್ದು, ಮುಂದೆ ಕುಡಿಲೂಬಾರ್ದು ಅಂತ ಕಾಫಿ ಕುಡ್ದಿದ ತಕ್ಷಣ ನಾಲ್ಗೆ ಜುಮ್ ಅಂದ್ಬಿಡ್ಬೇಕು. ಆಯ್ತಾಯ್ತು, ನಾಲ್ಗೆ ಜುಮ್ ಅಂದೇ ಇದ್ರು ಪರವಾಗಿಲ್ಲ, ತಲೆ ತಿರುಗಿಲ್ಲ ಅಂದ್ರೆ ಸಾಕು. ಮಾಡ್ತೀನಿ. ಗೊಣಗೋದನ್ನ ಬಿಟ್ಟು ತಮ್ಮ ಕೆಲಸನ ಬೇಗ ಮಾಡಿದ್ರೆ ಚೆನ್ನಾಗಿರುತ್ತೆ. ಆಯ್ತಾಯ್ತು, ನೀವ್ ಹೋಗಿ, ನಿಮ್ ಹಿಂದೆನೆ ಕಾಫಿ ತರ್ತೀನಿ. ಆಯ್ತಾಯ್ತು, ತನ್ನಿ. ಅದಕ್ಕೆ ಶಿಕ್ಷೆ ಆಗ್ಲೇಬೇಕು. ಪ್ರೀತು, ಈ ಥರ ಫೋಟೋಸ್ ಎಲ್ಲ ಹಾಕೋದು ನನಗಿಷ್ಟ ಇಲ್ಲ ಅಂತ ನಿನ್ಗೆ ಗೊತ್ತಲ್ವಾ. ಪ್ಲೀಸ್ ಪ್ರೀತು, ಹಾಕಬೇಡ. ನನಗೇನು ಇಷ್ಟ ಅಂತ ನಿಂಗೆ ಗೊತ್ತಲ್ವಾ? ಕೊಟ್ಬಿಡು, ಅಪ್ಲೋಡ್ ಮಾಡಲ್ಲ. ನೀನಾಗೆ ಕೊಡ್ತೀಯೋ ಅಥವಾ ನಾನಾಗೆ ಪಡ್ಕೊಳ್ಳೋ? ಆಯಿತು, ಕೊಡ್ತೀನಿ. ಆದ್ರೆ ಈ ಸಲ ಕಣ್ಮುಚ್ಚಲ್ಲ. ಸರಿ. ಏನ್ ದಾಡಿ ನಿಮ್ಗೆ? ನೋಡಿ, ಇದನ್ನ ನಿಮ್ಗೆ ಫೈನಲ್ ವಾರ್ನಿಂಗ್ ಕೊಡ್ತಾ ಇರೋದು. ಇನ್ನು 10 ನಿಮಿಷದಲ್ಲಿ ನನಗೆ ಪ್ರೆಸೆಂಟೇಷನ್ ಬೇಕು. ಕ್ಲಿಯರ್? ಇವ್ರಿಗೆಲ್ಲ ಸರಿಯಾದ ಟೈಮಿಗೆ ಕೆಲಸ ಮಾಡೋದಕ್ಕೆ ಏನಾಗಿದೆ? ಆಫೀಸಲ್ಲಿ ಕೆಲಸ ಮಾಡೋರು ಹೇಗೋ ಏನೋ ನಮಗ್ ಗೊತ್ತಿಲ್ಲ. ಈ ಮನೇಲಿ ಕೆಲಸ ಮಾಡೋ ನಾವಂತೂ
ಸರಿಯಾದ ಸಮಯಕ್ಕೆ ಕಾಫಿ ತಂದಿದ್ದೀವಿ. ನನಗೆ ಕುಡಿಯೋ ಮೂಡಿಲ್ಲ. ಅಯ್ಯೋ, ಹಾಗನ್ಬಿಟ್ರೆ ಹೇಗೆ? ಈ ಕಾಫಿ ಇನ್ಯಾರು ಕುಡಿತಾರೆ? ತಗೊಳ್ಳಿ, ಸುಮ್ಮನೆ ಕುಡೀರಿ. ನಿನ್ ಕೆಲಸದೊಳೆ ಆಗಿದ್ರೆ ಇಷ್ಟೊತ್ತಿಗೆ ನಮ್ಮ ವಂಶದ ಬೆಳೆನ ತಕ್ಕೊಳ್ಬೇಕಿತ್ತು ತಾನೆ. ಐ ಆಮ್ ರಿಯಲಿ ಸಾರಿ ಪಾರ್ವತಿ. ಕೋಪದಲ್ಲಿ ನಾನು ಏನೋ ಹೇಳ್ಬಿಟ್ಟೆ. ನಾನು ಹಾಗೆ ಹೇಳಬೇಕು ಅಂತ ಹೇಳಿಲ್ಲ. ಪಾರ್ವತಿ ಪ್ಲೀಸ್. ನಮ್ ಜನನಿ ಕೈಗೆ ಸೇರ್ಬೇಕಾಗಿದ್ದ ಬಳೆಗಳವು ನೀನ್ ಹಾಕೊಂಡು ಪಾಪ ಆ ಹುಡುಗಿ ಮನ್ಸಿಗೆ ಅದೆಷ್ಟು ನೋವಾಗಿದೆಯೋ ಏನೋ. ಲೇ ಸದಾರಾಮೆ, ನೀನ್ ಈ ತರ ಹತ್ತು ಕರೆದು ನಾಟಕ ಮಾಡಿದ್ರೆ ಈ ಮನೆಯವರೆಲ್ಲ ಕರಗ್ಬೋದು, ಆದ್ರೆ ಈ ಒನ್ ಅಂಡ್ ಓನ್ಲಿ ದಾಮಿನಿ ಮಾತ್ರ ಕರಗಲ್ಲ. ಅದು ನಿನ್ ವಿಷಯಕ್ಕಂತೂ ಅಸ್ಸಲ್ ಕರಗಲ್ಲ ಕಣೆ. ಲೇ, ಎಲ್ಲೇ ಹೋಗ್ತಿದ್ಯಾ? ಫ್ರೆಂಡ್ಸ್, ನಾನು ಆವಾಜ್ ಹಾಕಿದ್ದಕ್ಕೆ ಹೆದರ್ಕೊಂಡು ಬಳೆನ ಬಿಚ್ಕೊಂಡು ತಗೊಂಡ್ ಬರೋದಕ್ಕೆ ಹೋದ್ಲು ಅನ್ಸುತ್ತೆ. ಮತ್ತೆ ಕೊಡದೇ ಇದ್ರೆ ನಾವು ಬಿಟ್ಬಿಡ್ತೀವಾ? ನಮ್ ಖಂದಾನಿ ಬಳೆ. ನಿಮಗ್ ಬೇಕಾಗಿರೋದು ಈ ಬಳೆಗಳು ತಾನೆ? ತಗೊಳ್ಳಿ ಮೇಡಮ್, ಈ ಚಾಕುಯಿಂದ ನನ್ನ ಕೈಗಳನ್ನ ಕತ್ತರಿಸಿ ಬಳೆಗಳನ್ನ ತಗೊಳ್ಳಿ ತಗೊಳ್ಳಿ ತಗೊಳ್ಳಿ. ದೂರ 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 ದೂರ. ನಿನ್ ಕೈ ಕತ್ತರಿಸಿ ಬಳೆನ ತಗೊಂಡು ನನ್ನನ್ನ ಜೈಲಲ್ಲಿ ಕೂರ್ಸೋ ಪ್ಲಾನ್ ಮಾಡಿದೀಯೇನೆ? ಅಮ್ಮ ತಾಯಿ, ಬೇರೆಯವ್ರ ವಸ್ತು ನಮಗೆ ಯಾಕೆ ಅಂತ ನಿನ್ ಮನ್ಸಿಗೆ ಅನ್ಸಿದ್ರೆ ಬಳೆನ ತಂದು ಕೊಡು. ಯಾರ್ದಾದ್ರೆ ನನ್ಗೇನೋ ಬಿಟ್ಟಿ ಶೋಕಿ ಮಾಡ್ತೀನಿ ಅನ್ನೋದಾದ್ರೆ ಮಾಡ್ಕೊಂಡಿರಮ್ಮ. ದೇವ್ರೆ, ಒಂದ್ ನಿಮಿಷ ಜೀವ ಬಾಯಿಗೆ ಬರ್ಸ್ಬಿಟ್ಟಿದ್ಲು. ಯಾಕಕ್ಕ, ಏನಾಯ್ತು? ಹೋಗ್ತಾ ಖುಷಿ ಖುಷಿಯಾಗಿ ಹೋದೆ, ಬರ್ತಾ ಬಾಡೋ ಹೋಗಿದೆ ಮುಖ. ಏನಿಲ್ಲ ಗಣಿ. ನೀನ್ ಯಾವಾಗ ಹೇಗಿರ್ತೀಯ ನಂಗೊಂದು ಗೊತ್ತಾಗಲ್ಲ. ಅಕ್ಕ, ನಿನ್ಗೆ ಯಾರಾದ್ರೂ ತೊಂದರೆ ಕೊಟ್ರೆ ನನಗೇಳು. ನೋಡು, ನಂಗೆ ಎಷ್ಟು ಶಕ್ತಿ ಇದೆ ಅಂತ ಅವ್ರನ್ನೆಲ್ಲ ಹೊಡೆದಾಕ್ಬಿಡ್ತೀನಿ. ಗಣಿ, ನಂಗೊಂದು ಸಹಾಯ ಮಾಡ್ತೀಯಾ? ನೀನ್ ಕೇಳೋದೆಚ್ಚ, ನಾನು ಮಾಡೋದೆಚ್ಚ. ಹೇಳಕ್ಕ, ಏನ್ ಮಾಡ್ಬೇಕು? ಏನಿಲ್ಲ, ನನ್ ಕೈಲಿರೋ ಈ ಬಳೆಗಳನ್ನ ತೆಗಿತೀಯಾ? ಸಾರಿ ಕೇಳಿದ್ರೆ ಅವಳಿಗೆ ಸಮಾಧಾನ ಆಗುತ್ತಾ ಪ್ರೀತು? ಖಂಡಿತ ಬ್ರೋ. ಯಾಕಂದ್ರೆ ನಿಮ್ಮ ಫ್ರೆಂಡ್ಶಿಪ್ ಅಷ್ಟು ಸ್ಟ್ರಾಂಗ್ ಇದೆ. ಇವತ್ತು ಜಗಳಾಡೋರು ನಾಳೆ ಒಂದಾಗ್ತೀರಾ. ಯಾಕಂದ್ರೆ ನಿಮಗೆ ಸಂಬಂಧದ ವ್ಯಾಲ್ಯೂ ಚೆನ್ನಾಗಿ ಗೊತ್ತಿದೆ. ಹಾಗೆ ಪರಸ್ಪರ ಒಬ್ಬರೊಬ್ಬರನ್ನ ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ದೀರಾ. ಸೊ ಎಲ್ಲಿ ಜಗಳ ಇರುತ್ತೋ ಅಲ್ಲಿ ಫ್ರೆಂಡ್ಶಿಪ್ ಗಟ್ಟಿಯಾಗಿರುತ್ತೆ. ನೀನು ಹೇಳೋದು ಸರಿ ಪ್ರೀತು, ಆದರೆ ಅವಳು ತುಂಬ ಬೇಜಾರಾಗಿದ್ದಾಳೆ. ನಾನು ಈಗ ಹೋಗಿ ಸಾರಿ ಕೇಳಿದ್ರೆ ಅವಳು ಸಮಾಧಾನ ಆಗಲ್ಲ. ಮೊದಲವಳು ಸಮಾಧಾನ ಆಗಲಿ ಬಿಡು, ನಾನು ಆಮೇಲೆ ಹೋಗಿ ಸಾರಿ ಕೇಳ್ತೀನಿ. ಕೊಡಕ್ಕ. ರೆಡಿನಾ? ಶುರು ಮಾಡ್ಲಾ? ಸ್ವಲ್ಪ ಸ್ವಲ್ಪ ಬರ್ತಾ ಇದೆ. ಬಂತು.
ಕೊನೆಗೂ ಬಳೆ ಬಂತು. ಕೇಳ್ತೀನಿ. ತಗೋ ಇದನ್ನ. ಇನ್ನೊಂದು ವಿಷಯ, ಅಲ್ಲಿ ಯಾರಿಗೂ ನನ್ನ ಕೈಗಾಗಿರೋ ಗಾಯದ ಬಗ್ಗೆ ಹೇಳಬಾರ್ದು, ಸರಿನಾ? ಬಾ ಹೋಗೋಣ. ಬಾ. ಚಿಕ್ಕಪ್ಪ, ಮಾಮ್ ಹೇಳ್ತಿರೋದು ನಿಜ. ಯಾವುದೇ ಕಾರಣಕ್ಕೂ ನಾವು ಆ ಥರ ಡಿಸಿಷನ್ ತೊಗೊಳಕ್ಕಾಗಲ್ಲ. ಕಂಪ್ನಿ ರೆಪ್ಯುಟೇಷನ್ ಹಾಳಾಗುತ್ತೆ. ಕಂಪನಿ ರೆಪ್ಯುಟೇಷನ್ಗಿಂತ ಅದರ ಆಚೆಗಿನ ಬಾಂಧವ್ಯ ತುಂಬ ಮುಖ್ಯ. ಅದಕ್ಕೆ ನಾವು ಬೆಲೆ ಕೊಡಬೇಕು. ನೀವು ಹೇಳ್ತಾ ಇರೋದು ಸರಿ ಅತ್ತಿಗೆ, ಹಾಗೆ ಮಾಡೋಣ. ಇವಳ ಹಾಕಿದೊಂದು ಆವಾಜ್ಗೆ ಬಳೆ ತಂದು ಕೊಟ್ಬಿಟ್ಟಿದ್ದಾಳೆ. ಪಾರ್ವತಿ, ಏನಮ್ಮ ಬಳೆ ತೆಗೆದ್ಬಿಟ್ಟಿದೀಯಾ? ಹೇಗೆ ತೆಗಿಯಕ್ ಸಾಧ್ಯ ಆಯ್ತು? ಅದಾಗೆ ಬಂತಮ್ಮ. ಇದು ದಾಮಿನಿನ ಕಂಡ್ರೆ ಈ ಭಯ ಇರಬೇಕು. ದಾಮಿನಿ, ಅಕ್ಕ, ಪಾರ್ವತಿಗೆ ಬಳೆ ತೆಗಿಯಕ್ಕೆ ನೀನೇನಾದ್ರೂ ಬಲವಂತ ಮಾಡಿದ್ಯಾ? ಅಯ್ಯೋ, ನಾನು ಯಾಕಕ್ಕ ಬೈಲಿ? ಇದಕ್ಕೂ ನನಗೂ ಏನೂ ಸಂಬಂಧ ಇಲ್ಲ. ನನ್ನ ಪಾಡಿಗೆ ನಾನು ರೂಮಲ್ಲಿದ್ದೆ, ಏನೋ ಶಬ್ದ ಕೇಳ್ತು, ಏನು ಅಂತ ಬಂದೆ ಅಷ್ಟೇ. ಮನೆ ವಾಪಸ್ ಬಂತಲ್ಲ, ಅಷ್ಟು ಸಾಕು. ಅಕ್ಕ ನಿಂತ್ಕೊಳೆ. ಅಕ್ಕ ನಿಂತ್ಕೊಳೆ. ಆಸ್ಪತ್ರೆಗಾದ್ರೂ ಹೋಗೋಣ ಬಾರಕ್ಕ. ಬೇಡ ಗಣಿ, ಇದು ಬರೀ ಚಿಕ್ಕ ಗಾಯ ಅಷ್ಟೇ. ಇದಕ್ಕೆಲ್ಲ ಯಾರಾದ್ರೂ ಆಸ್ಪತ್ರೆಗೆ ಹೋಗ್ತಾರೇನೋ? ಪರವಾಗಿಲ್ಲ, ಬೇಡ. ಅಕ್ಕ, ನನ್ನಿಂದಾನೇ ನಿನಗೆ ನೋವಾಗಿದೆ ಅಕ್ಕ, ನನ್ನ ಕ್ಷಮಿಸ್ಬಿಡು. ನಾನು ಪಾರ್ವತಿಗೆ ಹಾಗೆ ಹೇಳ್ಬಾರ್ದಾಗಿತ್ತು. ತುಂಬ ದೊಡ್ಡ ತಪ್ಪು ಮಾಡಿಬಿಟ್ಟೆ. ನನಗೆ ಕ್ಷಮಿಸ್ಬಿಡು ಪಾರ್ವತಿ. ಆದರೆ ಕೈ ಗಾಯ ಮಾಡಿಕೊಂಡು ಬಳೆ ತೆಗೆಯುವಂಥ ಅವಶ್ಯಕತೆ ಏನಿತ್ತು?
ನನಗಿಲ್ಲ. ಅದು ಯಾವುದೇ ಕಾರಣಕ್ಕೂ ನನ್ನ ಕೈಯಲ್ಲಿ ಇರಬಾರ್ದು. ಪಾರ್ವತಿ, ನನ್ನಿಂದ ನಿನ್ನ ಮನಸ್ಸಿಗೆ ನೋವಾಗಿದೆ ಅಂತ ಗೊತ್ತು. ಆದರೆ ನಿನ್ನ ಮನಸ್ಸಿಗೆ ನೋವು ಮಾಡೋ ಉದ್ದೇಶ ನಂದಾಗಿರಲಿಲ್ಲ. ಆಫೀಸ್ ಕೆಲಸದ ವಿಚಾರದಲ್ಲಿ ಟೆನ್ಷನಲ್ಲಿದ್ದೆ. ಆವಾಗ ಯಾರ್ದೋ ಮೇಲಿನ ಸಿಟ್ಟು ನಿನ್ನ ಮೇಲೆ ತೀರಿಸ್ಕೊಂಡೆ. ನಾನು ಕ್ಷಮಿಸ್ಬಿಡು ಪಾರ್ವತಿ. ಅದು ಯಾವುದೇ ಕಾರಣಕ್ಕೂ ನನ್ನ ಕೈಯಲ್ಲಿ ಇರಬಾರ್ದು. ಪಾರ್ವತಿ, ನನ್ನಿಂದ ನಿನ್ನ ಮನಸ್ಸಿಗೆ ನೋವಾಗಿದೆ ಅಂತ ಗೊತ್ತು. ಆದರೆ ನಿನ್ನ ಮನಸ್ಸಿಗೆ ನೋವು ಮಾಡೋ ಉದ್ದೇಶ ನಂದಾಗಿರಲಿಲ್ಲ. ಆಫೀಸ್ ಕೆಲಸದ ವಿಚಾರದಲ್ಲಿ ಟೆನ್ಷನಲ್ಲಿದ್ದೆ. ಆವಾಗ ಯಾರ್ದೋ ಮೇಲಿನ ಸಿಟ್ಟು ನಿನ್ನ ಮೇಲೆ ತೀರಿಸ್ಕೊಂಡೆ. ನಾನು ಕ್ಷಮಿಸ್ಬಿಡು ಪಾರ್ವತಿ. ಕ್ಷಮಿಸ್ಬೇಕಾಗಿರೋದು ನಾನಲ್ಲ, ನೀವು ಯಜಮಾನ್ರೆ. ಪಾರ್ವತಿ, ತುಂಬ ನೋವಾಗ್ತಾ ಇದೆಯಾ? ಮನ್ಸಿಗಾಗಿರೋ ಗಾಯದ ಮುಂದೆ ಈ ಗಾಯದ ನೋವು ಏನು ತೊಡ್ತಲ್ಲ ಯಜಮಾನ್ರೆ. ಅಂದ್ರೆ ಪಾರ್ವತಿ, ನಾನು ಮಾಡಿರೋ ತಪ್ಪಿಗೆ ಕ್ಷಮೆ ಅನ್ನೋದೇ ಇಲ್ವಾ? ಸರಿ ಬಿಡು, ನಾನು ಮಾಡಿರೋ ತಪ್ಪಿಗೆ ಕ್ಷಮೆ ಇಲ್ಲ ಅನ್ಸುತ್ತೆ. ನಿನ್ನ ಜೊತೆ ಮಾತಾಡ್ತಾ ಇದ್ರೆ ನನ್ನ ಮನಸ್ಸಿಗೂ ತುಂಬ ನೋವಾಗುತ್ತೆ. ಇದಕ್ಕೆಲ್ಲ ಇತಿಷ್ಟಿ ಹಾಡಬೇಕು ಅಂದರೆ ಇವತ್ತು ಆ ಕೆಲಸ ಆಗಲೇಬೇಕು. ಈಗ ಹೆಚ್ಚೇನೋ ಖುಷಿನಾ? ಗಣೇಶ, ನೀನು ಯಾವಾಗ ಬಂದ್ಯೋ? ಕಳ್ದೋಗಿದ್ರಲ್ಲ ಯಜಮಾನ್ರೆ, ಆವಾಗಲೇ ಬಂದೆ. ಏನು? ಕಳ್ದೋಗಿರೋ ಗೆಜ್ಜೆನ ಅಕ್ಕನ ಕಾಲಕ್ಕೆ ಕಟ್ತಾ ಇದ್ರಲ್ಲ, ಆಗ್ಲೇ ಬಂದೆ ಅಂದೆ. ಕಣೋ ಗಣೇಶ, ಅಕ್ಕ ಜಾಸ್ತಿ ನೋಡ್ಬೇಡ, ದೃಷ್ಟಿ ಆಗುತ್ತೆ. ಗಣಿ, ಯಜಮಾನ್ರು ನನ್ನ ಕಾಲಿಗೆ ಗೆಜ್ಜೆ ಕಟ್ಟಿದ್ದು ನಮ್ಮ 3 ಜನಕ್ಕೆ ಮಾತ್ರ ಗೊತ್ತಿರ್ಲಿ. ನಾವೇನು ಅಂತ ಅವರೆಲ್ಲರಿಗೂ ತೋರಿಸ್ಬೇಕು. ಓಕೆ ತೋರ್ಸೋಣ ಗುರುಜಿ. ಒಂದು ಮಾತು ನೆನಪಿರ್ಲಿ, ಇನ್ನು ಮುಂದೆ ನಾವು ಜನಕ್ಕೆ ತೋರಿಸೋ ಕಥೆಲಿ ನೀವು ಕಾಮಿಡಿ ಪೀಸ್ ಆಗಿರಬಾರ್ದು. ಶಿವ ಗುರೂಜಿ, ಎಂಥ ಮಾತಂದ್ಬಿಟ್ರಿ. ನೀವ್ ಹಿಂಗ ಅನ್ಬೋದಾ? ನಾನು ಆ ಕಾಮಿಡಿಯಿಂದಾನೆ 3 ಹೊತ್ತು ಅನ್ನ ತಿಂತಾ ಇದ್ದೀನಿ ಗುರೂಜಿ. ಅದಕ್ಕೆ ನೀವು ಕಲ್ಲಾಕೋ ಕೆಲಸ ಮಾಡ್ತಾ ಇದ್ದೀರಲ್ಲ, ನೀವ್ ಹಿಂಗ್ ಮಾಡ್ಬೋದಾ? ನಾನ್ ಏನ್ ಗುರೂಜಿ ನಿಮ್ಗೆ ಅನ್ಯಾಯ ಮಾಡಿದ್ದೆ, ಏನ್ ದ್ರೋಹ ಮಾಡಿದ್ದೆ ಗುರೂಜಿ? ಹೇಳಕ್ಕೆ ನೀವು ಬಿಟ್ರೆ ತಾನೆ. ಆಯ್ತು, ಹೇಳಿ ಗುರೂಜಿ. ನಿಮಗೆ ನಾನು ಕಾಮಿಡಿಯನ್ ಇಂದ ಹೀರೋಯಿನ್ಗೆ ಪ್ರಮೋಟ್ ಮಾಡ್ತಾ ಇದ್ದೀನಿ. ಈಗ ನಾನು ಅದನ್ನೇ ಮಾಡ್ತಿದ್ದೀನಿ. ಇನ್ಮೇಲೆ ಹೀರೋಯಿನ್ ಥರ
ಮೆಚೂರ್ಡ್ ಆಗಿರ್ತೀನಿ. ಈಗ ಜಾಸ್ತಿ ಮಾತಾಡೋಕ್ಕಾಗಲ್ಲ ಬಿಕಾಸ್ ಐ ಆಮ್ ಹೀರೋಯಿನ್. ಬಾಯ್ ಬಾಯ್. ಫ್ರೆಂಡ್ಸ್, ಈ ಫೀಲಿಂಗ್ ಒಂಥರ ಮಜಾ ಕೊಡ್ತಿದೆ. ನೌ ಐ ಆಮ್ ಹೀರೋಯಿನ್. ಚೆನ್ನಾಗಿದ್ರೆ ಎಲ್ರಿಗೂ ತಂದ್ಕೊಡು. ಕೊಟ್ಮೇಲೆ ನಿನ್ನ ಅತ್ತಿಗೆ ಮನಸ್ಸು ಗೆದ್ದು ಏನ್ ಬೇಕು ಕೇಳು, ಅದನ್ನ ಕೊಡ್ತಾರೆ. ಸೂಪರ್ ಸೂಪರ್. ಕೊಡ್ತಾರೆ. ನಾನ್ ಕೇಳಿರೋ 250 ಜೊತೆ 100 ಸೇರಿಸಿ ಸರಿಯಾಗಿ ಕೊಡ್ತಾರೆ. ಎಂತ ಮನೆ ಹಾಳು ಐಡಿಯಾ ಕೊಡ್ತೀರಿ. ಆಸೆ ಉಡ್ಸಿ ಮೋಸ ಮಾಡ್ಬಿಟ್ರಲ್ರಿ. ಎದ್ದ ಹೋಗ್ರಿ. ದಾಮಿನಿ, ನನಗಿಂತ ಮೊದಲು ನೀನೇ ಹೋಗೋದು. ನೋಡ್ತಾ ಇರೋ. ಆಯ್ತಾಯ್ತು, ಯಾರು ಮೊದ್ಲು ಹೋಗ್ತಾರಂತ ನಾನು ನೋಡ್ತೀನಿ. ಹೋಗೋಗ್ರಿ. ಹಾಳಾದವ್ರು ಬಂದು ನನ್ನ ನಿದ್ದೆನೆ ಕೆಡಿಸ್ಬಿಟ್ರು. ಬೇರೆನಾ? ಏನು ಹೇಳಿಲ್ವಲ್ಲ? ಅದೇ ಕಣೋ ಗಣಿ, ನಿಮ್ಮ ಯಜಮಾನ್ರು ಅಂತ ಅಂದ್ಯಲ್ಲ. ಓ ಅದಾ, ಬಾಯ್ ತಪ್ಪ ಅಂದ್ಬಿಟ್ಟೆ, ಕ್ಷಮಿಸ್ಬಿಡು. ಪರವಾಗಿಲ್ಲ ಗಣಿ, ಇನ್ನೊಂದ್ಸತಿ ಹೇಳ. ನಿಮ್ಮ ಯಜಮಾನ್ರು ಆ ಯಜಮಾನ್ರು ಈ ಯಜಮಾನ್ರು ಆ ಯಜಮಾನ್ರು ನಿಮ್ಮವರೇ. ಪಾರ್ವತಿ, ಯಾಕಮ್ಮ ಕಣ್ಣೀರು? ಮೊದಲನೇ ಸತಿ ಮನೆಗೆ ಬಂದಾಗ ನಿಮ್ಮನ್ನ ನೋಡಿ ದೇವ್ರು ಅನ್ಕೊಂಡೆ. ನಿಮ್ಮನ್ನ ನನ್ನ ಎದೆ ಗರ್ಭಗುಡಿಲಿಟ್ಟು ಪೂಜಿಸ್ದೆ. ಈಗ ಅದೇ ದೇವ್ರು ನನ್ನ ಕೈಗಳನ್ನ ಸ್ಪರ್ಶ ಮಾಡಿದಾಗ ನೋವೆಲ್ಲ ಹೊರಟೋಯ್ತಮ್ಮ. ಗೆದ್ದು ಸ್ಟ್ರಾಂಗ್ ಕಾಫಿ ಕುಡಿಯೋಕೆ ಅವನಿಗೆ ಅದೆಷ್ಟು ಇಷ್ಟ ಗೊತ್ತಾ? ಖಂಡಿತ ಎದ್ದೇಳ್ತಾರೆ. ಗೆಜ್ಜೆ ಶಬ್ದ ಅಂದರೆ ಪಾರ್ವತಿ ಬರ್ತಾ ಇದ್ದಾಳೆ. ಹೇಗಾದ್ರೂ ಮಾಡಿ ಪಾರ್ವತಿಗೆ ಆಟ ಆಡಿಸ್ಬೇಕಲ್ಲ. ಐಡಿಯಾ, ಮಲಗಿರೋ ಥರ ಡ್ರಾಮಾ ಮಾಡ್ತೀನಿ, ನೋಡೋಣ ಹೇಗೆ ರಿಯಾಕ್ಟ್ ಮಾಡ್ತಾಳೆ ಅಂತ. ಆಯ್ತು ಬಿಡಿ, ಪಾಪ ಬೆಳಗ್ಗೆ ನೀವ್ ಯಾಕೆ ನಮ್ಮ ಮುಖ ನೋಡ್ಬೇಕು? ನಾವು ಹೋಗ್ತೀವಿ. ಹೊರಟೆ ಹೋದ್ಲಾ? ಶಿಟ್, ನಾನೇ ಸ್ವಲ್ಪ ಓವರಾಗಾಡ್ದೆ ಅನ್ಸೋದೇನು, ಅದು ನಿಜಾನೇ. ಇವತ್ತು ಪಾರ್ವತಿ ಅಡಿಗೆ ಮಾಡಲ್ಲ. ಹೋಗಿ ತರಕಾರಿ ಹೆಚ್ಚು. ಅಂದ್ರೆ ಇವತ್ತು ನಾನೇ ಅಡ್ಗೆ ಮಾಡ್ಬೇಕಾ? ಅದ್ಯಾಕಷ್ಟು ಗಾಬರಿ ಆಗ್ತೀಯ?
ಅಡುಗೆನ ನಾನು ಮಾಡ್ತೀನಿ, ನೀನು ತರಕಾರಿ ಹೆಚ್ಚಿದ್ರೆ ಸಾಕು. ಆಯ್ತಕ್ಕ, ನೀವು ಹೇಳಿದ್ದಕ್ಕೆ ನಾನು ಯಾವತ್ತಾದ್ರೂ ಆಗಲ್ಲ ಅಂತ ಹೇಳಿದಿನ. ಕಾಫಿ ಕುಡ್ದು ಕೆಲಸ ಶುರು ಮಾಡ್ತೀನಕ್ಕ. ಯಾಕಂದ್ರೆ ಒಳ್ಳೆ ಕಾಫಿ ವೇಸ್ಟ್ ಮಾಡಬಾರ್ದಲ್ವಾ. ಕಾಲಹರಣ ಬೇಡ, ಬೇಗ ಕುಡ್ದು ಕೆಲಸ ಶುರು ಮಾಡ್ಕೊ. ಆಯ್ತಕ್ಕ. ಇನ್ಯಾವತ್ತು ಬೆಳಗ್ಗೆ ಎದ್ದ ತಕ್ಷಣ ನನ್ನ ಗಂಡನ ಮುಖನ ನೋಡಲ್ಲ. ಪಾರ್ವತಿ ಪ್ರೀತಿಯಿಂದ ಕಾಫಿ ತಗೊಂಬಂತಿದ್ಲು, ದಿಮಾಗ್ ತೋರಿಸ್ಬಿಟ್ಟೆ. ಬೆಳಿಗ್ಗೆ ಎದ್ದು ಪಾರ್ವತಿ ಮುಖ ನೋಡದೆ ಇರೋವಾಗೋಯ್ತು. ಏನ್ ಹಾಗೆ ಗುರಾಯಿಸ್ತಾ ಇದೆಯಾ? ಎಲ್ಲ ನಿನ್ನಿಂದಾನೇ ಆಗಿದ್ದು. ನೀನಾದ್ರೂ ಪಾರ್ವತಿ ಹೋಗೋದನ್ನು ತಡಿಬೋದಿತ್ತು ತಾನೆ. ನಾನೇನೋ ತಮಾಷೆಗೆ ಮಾಡಿದ್ರೆ ಪಾರ್ವತಿ ಸೀರಿಯಸ್ ಆಗಿ ತಗೊಂಡು ಹೋಗೇ ಬಿಟ್ಲು. ಓಹೋ, ಮಾಡೋದೆಲ್ಲ ಮಾಡಿಬಿಟ್ಟು ಈಗ ಪಾಪ ಆ ಹೂವಿಗೆ ಬೈತಿದ್ದೀರ ಯಜಮಾನ್ರೆ. ಇದ್ಯಾಕೋ ಸರಿ ಬರ್ತಿಲ್ಲ. ನಿಜ ಹೇಳಬೇಕು ಅಂದರೆ ಆಗಲೇ ಅದೇನೋ ಅಂದ್ರಲ್ಲ, ಓವರ್ ಆಯಿತು ಅಂತ, ಅದು ಈಗ ಆಗ್ತಿದೆ. ಇವಾಗ ನಾನು 3 ಎಣಿಸ್ತೀನಿ, ಅಷ್ಟರೊಳಗೆ ಪಾರ್ವತಿ ನನ್ನ ಕಣ್ಣು ಮುಂದೆ ಇರಬೇಕು. ಆಯ್ತಾ? ಇಲ್ಲ ಅಂದ್ರೆ? ಇಲ್ಲ ಅಂದ್ರೆ ನಾನು ಏನು ಮಾಡ್ತೀನೋ ನನಗೆ ಗೊತ್ತಿಲ್ಲ. ಅಬ್ಬಬ್ಬಾ, ಆಯ್ತಾಯ್ತು, ಅದೇನು ಮಾಡ್ತಿರೋ ಮಾಡಿ. ನಾನು ನಮಗೆಲ್ಲ ಅನ್ನ ಹಾಕಿರೋ ಈ ಕೈ ಯಾವಾಗಲೂ ಚೆನ್ನಾಗಿರ್ಬೇಕು. ಇನ್ನು ಸ್ವಲ್ಪ ದಿನ ಯಜಮಾನ್ರೆ, ಎಲ್ಲ ಸರಿ ಹೋಗುತ್ತೆ ಬಿಡಿ. ಬರ್ತೀನಿ. ಸರಿ ಪಾರ್ವತಿ. ಪಾರ್ವತಿ, ಗೆಜ್ಜೆ ಸದ್ದು ತುಂಬಾ ಚೆನ್ನಾಗಿದೆ. ಕೇಳೋದಕ್ಕೆ ಇಂಪಾಗಿದೆ. ನೀವು ಕಟ್ಟಿರೋ ಗೆಜ್ಜೆ ಅಲ್ವಾ ಯಜಮಾನ್ರೆ, ಚೆನ್ನಾಗೇ ಇರುತ್ತೆ. ಈಗ ಕರ್ತಿತ್ತು ನಿಜಾನ ಇಲ್ಲ ನನ್ನ ಭ್ರಮೆನ? ಭ್ರಮೆ ಅಲ್ಲ, ನಿಜಾನೇ. ಹೇಳಿ ಯಜಮಾನ್ರೆ. ಪಾರ್ವತಿ, ಒಂದೇ ಒಂದ್ಸಲ ಗೆಜ್ಜೆ ಶಬ್ದ ಮಾಡ್ತೀಯಾ? ಒಂದ್ಸಲ ಯಾಕೆ, ಗೆಜ್ಜೆ ಸದ್ ಮಾಡ್ಕೊಂಡೇ ಹೋಗ್ತೀನಿ. ಕೇಳಿಸ್ಕೊತಾ ಇರಿ. ನಿಂದನೆಯನ್ನು ಮಾತ್ರ ಸಹಿಸಲಾರೆ, ಆದ್ರೂ ಸಹಿಸ್ಕೊಂಡು ಅಕ್ಕ ವಹಿಸಿರೋ ಈ ಕೆಲಸನ ಮಾಡಲೇಬೇಕು. ಬಿಕಾಸ್ ದೇರ್ ಇಸ್ ನೋ ಆಪ್ಷನ್, ಯು ನೋ. ಚಿಕ್ಕತ್ತೆ, ನೀವ್ ಕೆಲಸ ಮಾಡ್ತಾ ಇದ್ದೀರಾ? ಮಾಡೋರು ಮಾಡ್ದಿದ್ರೆ ನಾನೇ ಮಾಡ್ಬೇಕಮ್ಮ. ಜನನಿ, ಅದೇನೋ ಪಾರ್ವತಿ ಕೈ ಹುಷಾರಿಲ್ವಲ್ಲ, ಅದಕ್ಕೆ ಅಕ್ಕ ನನಗೆ ಈ ಕೆಲಸ ಮಾಡಕ್ ಹೇಳಿದ್ದಾರೆ. ಅದಕ್ಕೆ ಅಮ್ಮ ತುಂಬಾ ಶ್ರದ್ಧೆಯಿಂದ ಮಾಡ್ತಾ ಇದ್ದೀನಿ. ಚಿಕ್ಕತ್ತೆ, ನಾನೇನಾದ್ರೂ ಹೆಲ್ಪ್ ಮಾಡ್ಲಾ? ದಯವಿಟ್ಟು ಹೋಗಮ್ಮ. ನೀನು ನಿಜವಾಗ್ಲೂ ಕೆಲಸ ಮಾಡಬೇಕು ಅಂತ ಅನ್ಸಿದ್ರೆ ಆ ಪಾರ್ವತಿ ಜೊತೆ ಸೇರ್ಕೊಂಡು ಇನ್ಯಾವಾಗ್ಲಾದ್ರೂ ಕೆಲಸ ಮಾಡುವಂತೆ. ದಯವಿಟ್ಟು ಈಗ ಇಲ್ಲಿಂದ ಎದ್ದು ಹೋಗಮ್ಮ. ಸ್ವಲ್ಪ ದೊಡ್ಡವ್ರು ಹೇಳೋ ಮಾತನ್ನ ಕೇಳ್ಬೇಕಮ್ಮ. ಹೋಗಮ್ಮ, ಪ್ಲೀಸ್ ಎದ್ದು ಹೋಗಮ್ಮ. ಸರಿ ಚಿಕ್ಕತ್ತೆ. ಅಪ್ಪ ದೇವ್ರೆ, ಬದುಕಿಸಿದ್ಯಾ ಈ ಬಡ ಜೀವಿನ. ಸ್ಫೂರ್ತಿಯಾಗಿ ತಗೋಬೇಕು ಅಂದ್ರೆ ಯಾರು ತಗೋತೀಯ? ಯೋಚನೆ ಮಾಡಿ ಹೇಳ್ತೀನಿ ಬಿಡಪ್ಪ. ಯೋಚನೆ ಮಾಡೋದೇನು ಅದರಲ್ಲಿ ಇಲ್ವಾ? ನಮ್ಮ ಪಾರ್ವತಿ ನಿಮ್ಮಕ್ಕ, ಅವಳಿಗಿಂತ ಸ್ಫೂರ್ತಿ ಬೇಕಾ? ಅಕ್ಕನ ಮುಖನೋ ತನಗೆ ಎಷ್ಟೇ ನೋವಾದರೂ
ತನ್ನಿಂದ ಇನ್ನೊಬ್ರು ನೋವಾಗಬಾರ್ದು ಅಂತ ಒಳ್ಳೆ ಮನಸ್ಸಿರೋ ಹುಡುಗಿ ಕಣ. ಸ್ವಾರ್ಥ ದ್ವೇಷ ತುಂಬಿರೋ ಈ ಪ್ರಪಂಚದಲ್ಲಿ ನಿಸ್ವಾರ್ಥದಿಂದ ಸೇವೆ ಮಾಡ್ತಿದ್ದಾಳೆ ನೋಡು ಪಾರ್ವತಿ, ಅವಳೇ ನಿನಗೆ ಸ್ಫೂರ್ತಿ. ನಿಜ, ಅಕ್ಕನಲ್ಲಿ ಎಷ್ಟೊಂದು ಒಳ್ಳೆ ಗುಣಗಳಿದೆ ಅಲ್ವಾ ಅಪ್ಪ? ಎಷ್ಟಾಗ್ಲಿ ಅವಳು ನನ್ನ ಮಗಳಲ್ವಾ? ಎಷ್ಟೇ ಆಗ್ಲಿ ಅವಳು ನಮ್ಮ ಅಕ್ಕ ಅಲ್ವಾ? ನಾನ್ ಹೋಗಲ್ಲಪ್ಪ. ಮೋದಿ ಅವರೇ ಹೇಳಿದ್ದಾರೆ ಬೇಡ್ದಿರೋ ವಿಷಯಕ್ಕೆ ಬೇಡ್ದಿರೋ ಜನಕ್ಕೋಸ್ಕರ ಹೊರಗಡೆ ತಿರ್ಗಾಡ್ಬಾರ್ದು ಅಂತ. ನಾನ್ ಹೋಗಲ್ಲ. ಈ ಊರಿನ ಹೆಂಗ್ರಿ ತಡ್ಕೊಳ್ಳೋದು ಮತ್ತೆ? ನೀನ್ ಅದೆಷ್ಟು ಜನಕ್ಕೆ ಉರ್ಸಿದ್ಯಾ ಹೇಳು, ಅವ್ರು ಅದನ್ನ ಹೇಗೆ ತಡ್ಕೊಂಡಿರ್ತಾರೋ ಏನೋ. ದಾಮು, ನನಗನ್ಸತ್ತೆ ಅವ್ರ ಶಾಪನೇ ನಿಂಗೆ ಇವತ್ತು ತಟ್ಟಿದೆ ಅಂತ. ಅನುಭವಿಸು, ನಿನ್ನ ಪಾಪದ ಲೆಕ್ಕಾಚಾರ ಆದ್ರೂ ಕಡಿಮೆ ಆಗತ್ತೆ. ನಿಮ್ಮ ಹೋಗ್ಲಿ ಬಿಡಿ, ನಾನೇ ಅಪಾಯಿಂಟ್ಮೆಂಟ್ ಮಾಡ್ಕೋತೀನಿ. ಪ್ರೀತು, ಪಾರ್ವತಿಗೆ ಅಮ್ಮನೇ ಎಲ್ಲ ತಿಂಡಿ ಮಾಡಿದ್ದಾರೆ ಅಂತ ಗೊತ್ತಿಲ್ಲ ಅಂತ ಅನ್ಸುತ್ತೆ ಅಲ್ವಾ? ಇಲ್ಲ ಬ್ರೋ. ಬ್ರೋ ಸ್ವಲ್ಪ ಆಟ ಆಡ್ಸೋಣ? ಪಾಪ ಏನಾದರೂ ಬೇಜಾರು ಮಾಡ್ಕೊಂಡ್ರೆ? ಮಾಡ್ಕೊಳಲ್ಲ ಬ್ರೋ. ಅದೇ ಹೇಳ್ತೀಯಾ? ನೀನು ಇರ್ಬೇಕಾದ್ರೆ ಅವ್ರು ಮಾಡ್ಕೊಳಲ್ಲ ಬ್ರೋ. ನಿನಗೆ ಹೋಗ ಅನ್ಸಿಲ್ವಾ? ಒಂದು ಬೇಳೆ ಬೇಜಾರು ಮಾಡ್ಕೊಂಡ್ರೆ ಅಂತ ಹೇಳ್ತಾ ಇರೋದು. ಸಮಾಧಾನ ಮಾಡಕ್ಕೆ ಇದೆಯಲ್ಲ ಬ್ರೋ. ಸಾರಿ ಬ್ರೋ. ಪ್ರತ್ಯಕ್ಷನೇ ಆಗ್ಬಿಟ್ಟಲ್ಲ ಗುರುಜಿ. ಅಯ್ಯೋ ದೇವ್ರೇ. ಈಗ ಒಂದೇ ಸಮನೆ ಡೈಲಾಗ್ ಹೇಳ್ತಾ ಇರೋ ಎನರ್ಜಿನ ಯಾಕೆ ವೇಸ್ಟ್ ಮಾಡ್ಕೋತೀರಾ? ಮುಂದಿನ ಬಂಚ್ಗೂ ಮಾತು ಬೇಕಾಗತ್ತಾನೆ. ಅಯ್ಯೋ ಅದಕ್ಕೇನ್ ಬಿಡಿ ಗುರುಜಿ, ನಮ್ ಖಜಾನೆಯಲ್ಲಿ ಬೇಜಾನ್ ಡೈಲಾಗ್ಸ್ ಇದೆ. ಅದಿಲ್ಲ ಅಂದ್ರೆ ಏನಂತೆ, ನೀವಿದಿರಲ್ಲ, ನೀವಿರುವಾಗ ನನ್ಗೇನ್ ಚಿಂತೆ. ಬೇಜಾನ್ ಡೈಲಾಗ್ಸ್, ಬೇಜಾನ್ ವಿಷಯ ಸಿಗುತ್ತೆ ಮಾತಾಡಕ್ಕೆ. ಬೆರಳು ತೋರಿಸಿ. ನನ್ ಬೆರಳ ಯಾಕೆ? ಕೈ ಕುಯ್ಕೊಂಡಿದಿರಲ್ಲ. ಹೌದು ಗುರುಜಿ, ನಾನ್ ಕೈ ಕುಯ್ಕೊಂಡೆ ಅಂತ ನಿಮಗೆ ಹೇಗ್ ಗೊತ್ತಾಯ್ತು ಗುರುಜಿ? ನಿಮ್ ಪ್ರೀತಿಯ ಗಂಡ ಹೇಳಿದ್ರು. ಬನ್ನಿ ಆಯಿಂಟ್ಮೆಂಟ್ ಹಚ್ತೀನಿ. ಗಂಡನ? ಯಾರ ಮೇಲೆ ಆಗ್ಲಿ ನಾವ್ ಯಾವತ್ತೂ ಡಿಪೆಂಡ್ ಆಗ್ಬಾರ್ದು. ನಮ್ ಕೆಲ್ಸನ ನಾವೇ ಮಾಡ್ಬೇಕು. ಕರೆಕ್ಟ್ ಗುರುಜಿ, ನೀವು ಹೇಳಿದ್ದು 100% ಸತ್ಯ. ಗುರುಜಿ, ನೀವೊಬ್ಬರೇ ಗುರುಜಿ ನನ್ನನ್ನ ಚೆನ್ನಾಗಿ ಅರ್ಥ ಮಾಡ್ಕೊಂಡಿರೋದು. ಯಾವ ಜನ್ಮದಲ್ಲಿ ಏನ್ ಪುಣ್ಯ ಮಾಡಿದ್ನೋ ಗೊತ್ತಿಲ್ಲ ನಿಮ್ಮಂತವ್ರನ್ನ ಪಡೆಯೋಕೆ. ಗುರುಜಿ, ಈ ನಿಮ್ ಋಣನ ಹೇಗ್ ತೀರಿಸ್ಬೇಕು ಅಂತಾನೆ ನನಗ್ ಗೊತ್ತಾಗ್ತಿಲ್ಲ ಗುರುಜಿ. ಆ ಸಮಯನೂ ಬರುತ್ತೆ, ಆಗ ನಾನೇ ಕೇಳ್ತೀನಿ, ಆಗ ತೀರ್ಸಿ. ಗುರುಜಿ, ಐ ಆಮ್ ನಾಟ್ ಜೋಕಿಂಗ್, ದಿಸ್ ಇಸ್ ಸೀರಿಯಸ್ ವಿಷಯ. ಇಷ್ಟರಲ್ಲೇ ನೀವ್ ಹೇಳಿದ್ ಸುಳ್ಳಾಗಿ ನಾನ್ ಹೇಳಿದ್ದನ್ನೇ ಈ ಮನೆಯವರೆಲ್ಲ ನಂಬೋ ಹಾಗಾಗತ್ತೆ. ಏನು ಕೌಂಟರ್ಗೆ ಕೌಂಟರಾ? ಅಯ್ಯ ಗುರುಜಿ, ನಿಮಗ್ ಕೌಂಟರ್ ಕೊಡೋಷ್ಟೆಲ್ಲ ನಾನ್ ದೊಡ್ಡವಳಲ್ಲ. ನಾನು ಯಾಕೆ ನಗ್ತಾ ಇದ್ದೆ ಅಂದ್ರೆ, ನೀವು ಔಟ್ ಆಫ್ ದ ಬಾಕ್ಸ್, ನೀವು ಇಲ್ಲೇನು ಮಾಡಕ್ಕಾಗಲ್ಲ, ಹೊರಗ್ನೋರ್ ತರ. ಅದೇ ನಂತರ ವಿತ್ ಇನ್ ದ ಬಾಕ್ಸ್ ಆದ್ರೆ ಈ ಮನೇಲಿ ಇದ್ಕೊಂಡು ಏನ್ ಬೇಕಾದ್ರೂ ಆಟಗಳನ್ನ ಆಡ್ಬೋದು ಗುರುಜಿ. ಗುರುಜಿ, ನಮ್ಮ ಉಮ್ಮ ಗೊತ್ತಲ್ವಾ, ನನ್ ಸೊಸೆ ಹಬ್ಬಕ್ಕೆ ಬಾ ನಿನ್ನ ನೋಡ್ಲೇಬೇಕು ಅಂತ ಗೊಳೋ ಅಂತ ಫೋನ್ ಮಾಡ್ಕೊಂಡು ಅಳ್ತಾ ಇದ್ಲು ಗುರುಜಿ. ಇಲ್ಲಮ್ಮ, ಹಬ್ಬ ಮುಗಿಸ್ಕೊಂಡ್ ಬರ್ತೀನಿ ಅಂತ ಪ್ರಾಮಿಸ್ ಮಾಡ್ಬಿಟ್ಟಿದೀನಿ. ಅದಕ್ಕೆ ನಾನು ಅವಳನ್ನ ನೋಡಕ್ಕೆ ಹೋಗ್ಲೇಬೇಕು ಗುರುಜಿ. ಅಷ್ಟಕ್ಕೂ ನಾನಿಲ್ಲಿರೋದು ಇಂಪಾರ್ಟೆಂಟ್ ಅಲ್ಲ ಗುರುಜಿ, ನೀವು ಈ ಮನೆಗೆ ಬಂದು ಝಾಂಡ ಹೂಡ್ಬೇಕು. ನಾನ್ ಬರೋಷ್ಟ್ರಲ್ಲಿ ನೀವ್ ಅನ್ಕೊಂಡಿರೋದನ್ನ ಸಾಧಿಸಿರಿ. ನಿಮ್ಮ ವಿಜಯದ ಸಂಭ್ರಮವನ್ನ ನಾವಿಬ್ರು ಒಟ್ಟಿಗೆ ಆಚರಿಸೋಣ, ಏನಂತೀರಾ? ಇಷ್ಟು ಸರಿ. ಇನ್ನು ನಮ್ ದಾಮಿನಿ ಅದೇನೋ ಕೇಕ್ ಮಾಡಕ್ಕೊಂದು ಕಲ್ತ್ಕೊಂಡಿದ್ದಾಳೆ. 3 ಹೊತ್ತು ಅದನ್ನೇ ತಿನ್ಕೊಂಡಿರಕ್ಕಾಗುತ್ತಾ? ಅದಕ್ಕೆ ಬೇರೆ ಕೆಲ್ಸದವ್ರನ್ನ ನೇಮಕ ಮಾಡಿರೋದು. ಅಮ್ಮ, ನನ್ನ ಕೈ ಚೆನ್ನಾಗೇ ಇದೆ ಅಮ್ಮ, ಎಲ್ಲ ನಾನೇ ಮಾಡ್ಕೊಂಡು ಹೋಗ್ತೀನಿ. ನೋಡಮ್ಮ ಪಾರ್ವತಿ, ನಿನ್ ಕೆಲ್ಸ ಹೋಗುತ್ತೆ ಅನ್ನೋ ಭಯದಿಂದ ನೀನ್ ಈ ರೀತಿ ಮಾತಾಡ್ತಾ ಇದೀಯಾ.
ನಿನಗೆ ಮುಂಚಿನ ಥರ ಕೆಲಸ ಮಾಡೋಕ್ಕಾಗಲ್ಲ. ನಿನ್ನ ಕೈ ವಾಸಿ ಆಗೋವರೆಗೂ ಅವಳು ಕೆಲಸ ಮಾಡಲಿ, ಆಮೇಲೆ ಬೇಕಾದ್ರೆ ನೋಡ್ಕೊಳ್ಳೋಣ. ಹೇಗಿದೆ ಪ್ರೀತು? ವಾವ್, ಸೂಪರ್ ಬ್ರೋ. ಹೊಸದಾಗಿ ಬಂದಿರೋ ಅಡಿಗೆಯವರು ತಿಂಡಿನ ಎಷ್ಟು ಸಖತ್ತಾಗಿ ಮಾಡಿದ್ರೆ ಗೊತ್ತಾ? ಪಾರ್ವತಿ ಕೈ ರುಚಿಗಿಂತ ಸೂಪರ್ ಆಗಿದೆ. ಹೌದಾ? ಅಷ್ಟೊಂದು ಚೆನ್ನಾಗಿದ್ಯಾ? ಚಿಕ್ಕ ಯಜಮಾನ್ರೆ, ನನಗೇನೋ ಆ ಕೆಲಸದವ್ರು ಮಾಡಿರೋ ತಿಂಡಿ ಚೆನ್ನಾಗಿಲ್ಲ ಅನ್ಸುತ್ತೆ. ಹೇಗಿದೆ ಅಂತ? ವಾವ್, ಸೂಪರ್ ಸೂಪರ್. ಅದಕ್ಕೆ ಹ್ಞೂ ಅತ್ತೆ, ತುಂಬಾ ಚೆನ್ನಾಗಿದೆ. ನೋಡಿದ್ಯಾ ಪಾರ್ವತಿ, ಎಲ್ಲರೂ ಚೆನ್ನಾಗಿದೆ ಅಂತಾನೆ ಹೇಳ್ತಿದ್ದಾರೆ. ಅಮ್ಮ, ಇನ್ನ ದೊಡ್ಡ ಯಜಮಾನ್ರು ತಿಂದೇ ಇಲ್ಲ. ಅವ್ರು ತಿನ್ಬಿಟ್ಟು ಹೇಳಲಿ ಹೇಗಿದೆ ಅಂತ. ಹಾ, ಹೌದಲ್ಲ. ಆದಿತ್ಯ, ನಿನ್ನ ಅಭಿಪ್ರಾಯ ಹೇಳಪ್ಪ. ಪಾಯಸ ತಿಂದು ರುಚಿ ನೋಡಿ ಹೇಳು ಹೇಗಿದೆ ಅಂತ. ತಗೊಮ್ಮ. ಇವತ್ತು ಯಾಕೋ ಎಲ್ಲರದು ತುಂಬಾ ಓವರ್ ಆಯ್ತು. ಅತ್ಗೆ, ಅಂತೂ ಈ ಡ್ರಾಮಾ ಮುಗೀತಲ್ಲ, ಹೊಟ್ಟೆ ಹಸುವಾಗ್ತಿದೆ ಅತ್ಗೆ. ಈಗ್ಲಾದ್ರೂ ತಿನ್ಬೋದಲ್ಲ? ಅದೇ ಆ ಚಟ್ನಿ ಕೊಡಪ್ಪ. ಪಾರ್ವತಿ, ನಾನು ಆಗ್ಲೇ ಹೇಳ್ದೆ, ನೀನು ರಜದಲ್ಲಿದೀಯ. ಕೈ ಗಾಯ ಗುಣ ಆಗೋವರೆಗೂ ನೀನ್ ಕೆಲಸ ಮಾಡೋ ಹಾಗಿಲ್ಲ. ನಾನೇ ಬಡಿಸ್ಕೊತೀನಿ. ಅದು ಈ ಕಡೆ ಕೊಡಪ್ಪ. ಮನೇಲಿರು ಅಂತ ಹೇಳಿದ್ರೆ ಯಾರಿಗೆ ಆಗ್ಲಿ ಕೈ ಕಟ್ ಹಾಕ್ದಾಗತ್ತೆ. ಹೌದು ಬ್ರೋ, ಪಾರ್ವತಿ ಅವ್ರ ಮನೇಲಿ ಇರೋದ್ಕಿಂತ ನಮ್ಮನೇಲಿ ಇದ್ರೆ ಚೆನ್ನಾಗಿರುತ್ತೆ. ಯಾವಾಗಲೂ ಖುಷಿ ಖುಷಿಯಾಗಿ ಓಡಾಡ್ಕೊಂಡು ಮಾತಾಡ್ಕೊಂಡಿರ್ತಾಳೆ. ಜನನಿ ಕೂಡ ಪಾರ್ವತಿನ ತುಂಬಾ ಮಿಸ್ ಮಾಡ್ಕೊಳ್ತಾಳೆ. ಅಲ್ಲ ಬ್ರೋ, ನಮ್ಗೆ ಎಷ್ಟು ಬೇಜಾರಾಗ್ತಿದೆ ಅಂದ್ರೆ ನಮ್ನೆಲ್ಲ ಬಿಟ್ಟಿರೋ ಪಾರ್ವತಿಗೆ ಇನ್ನೆಷ್ಟು ಬೇಜಾರಾಗ್ತಿರ್ಬೋದು. ಬ್ರೋ, ಯಾವ್ದಕ್ಕೆ ಹೋಗಿ ಅವಳ ಹತ್ರ ಮಾತಾಡಿ ಅವಳಿಗೆ ಧೈರ್ಯ ಹೇಳು ಬ್ರೋ. ಸರಿ ಪ್ರೀತು, ನೀನು ಹೇಳ್ತಾ ಇರೋದು ಕರೆಕ್ಟ್. ಹಾಗೆ ಮಾಡ್ತೀನಿ. ಅನ್ನಿಸ್ದಾಗ ಜಂಟಿ ಆಗ್ಬೇಕಾಗೋದು ಗಂಡನೇ ಕಣೆ. ಓಹೋ, ಹಂಗ ಅನ್ನಿಸ್ದಾಗ ನೋಡೋಣ. ಲಗೇಜ್ ತಗೊಂಡ್ ನಡೀರಿ. ನನ್ ಮಾತು ಕೇಳೋದು ಹಾಗಲ್ವೇ? ನಿಮ್ ಪುರಾಣನ ಕೇಳ್ತಾ ಇರೋಕ್ ಆಗಲ್ಲ ಕಣ್ರಿ. ತಗೊಳ್ರಿ ತಗೊಳ್ರಿ. ನಿನ್ ಗಂಡ ಕಡೆ ನಾನು, ನಿನ್ ಗಂಡ ಕಡೆ ನಾನು. ನಡೀರಿ ಆಚೆ. ಫ್ರೆಂಡ್ಸ್, ಗುರೂಜಿಗೋಸ್ಕರ ಹತ್ತಿ ಹಾಸಿನ ರೆಡಿ ಮಾಡಿದ್ದೀನಿ. ಅವ್ರ ಮನ್ಸಲ್ಲಿ ನನಗೋಸ್ಕರ ಹೂವಿನ ಹಾಸಿಗೆನೇ ರೆಡಿ ಆಗುತ್ತೆ. ಆ ಹೂವಿನ ಹಾಸಿಗೆ ಮೇಲೆ ನಾನು ಮಲ್ಕೊಂಡು ಎಂಜಾಯ್ ಮಾಡ್ತಾ ಇರುವಾಗ ನೀವು ಮಾತ್ರ ಡಿಸ್ಟರ್ಬ್ ಮಾಡಬಾರ್ದಪ್ಪ, ಆಯ್ತಾ ಫ್ರೆಂಡ್ಸ್? ಬಾಯ್. ಪಾರ್ವತಿ, ಅಂಥ ದೊಡ್ಡ ತಪ್ಪು ನೀನೇನು ಮಾಡಿಲ್ಲಮ್ಮ. ಕೈ ಗಾಯ ಗುಣ ಆಗೋವರೆಗೂ ಮನೆಯಲ್ಲಿ ಆರಾಮಾಗಿದ್ದು ಬಿಡು. ನನ್ನ ಕೈ ಗಾಯ ವಾಸಿ ಆಗೋವರೆಗೂ ಅಖಿಲಮ್ಮ ಬೇರೆ ಕೆಲ್ಸಕ್ಕೆ ಬರಬೇಡ ಅಂತ ಅಂದಿದ್ದಾರೆ. ನನ್ಗಲ್ಲಿ ಹೋಗ್ಲಿಲ್ಲ ಅಂದ್ರೆ
ಕೈ ಕಟ್ ಹಾಕ್ದಾಗುತ್ತೆ. ನಮ್ಮ ಯಜಮಾನ್ರ ಹತ್ರ ಮಾತಾಡಲಿಲ್ಲ ಅಂದರೆ ಮನ್ಸಿಗೆ ತುಂಬ ಬೇಜಾರಾಗುತ್ತೆ. ಏನು ಮಾಡೋದು? ನಾನು ಇಲ್ಲೇ ಇದ್ಕೊಂಡು ಏನು ಕೆಲಸ ಮಾಡಲಿ? ಯಜಮಾನ್ರು ನನ್ನ ಬಿಟ್ಕೊಡಲ್ಲ ಅಂತೀಯಾ? ಖಂಡಿತವಾಗ್ಲೂ ಬಿಟ್ಕೊಡಲ್ಲ. ಯಾಕೆ ಹೇಳು? ಯಾಕೆ? ನೀನು ಅಲ್ಲಿ ಬರೀ ಕೆಲ್ಸದವಳಾಗಿಲ್ಲ, ಮನೆಯೊಳಾಗಿದ್ಯಾ. ನಿನ್ನ ಅರಸನಕೋಟೆ ಸಂಬಂಧ ತುಂಬಾ ಗಾಢವಾಗಿದೆ ಅಕ್ಕ. ಅದ್ರಲ್ಲೂ ದೊಡ್ಡ ಯಜಮಾನರಿಗೆ ನಿನ್ನ ಮೇಲೆ ವಿಶೇಷವಾದ ಕಾಳಜಿ ಇದೆ ಅಕ್ಕ. ಯಾಕೆ ಇಬ್ಬರು ಬೇಜಾರಲ್ಲಿದ್ದೀರಾ? ಏನೂ ಇಲ್ಲ ಯಜಮಾನ್ರೆ. ನಮ್ಮ ಮನೆಗೆ ಮತ್ತೆ ಬರೋದಕ್ಕಾಗಲ್ಲ ಅಂತ ಬೇಜಾರ? ಬರೀ ಬೇಜಾರಲ್ಲ ದೊಡ್ಡ ಯಜಮಾನ್ರೆ, ಅಖಿಲಮ್ಮವರು ನನ್ನ ಕೆಲ್ಸಕ್ಕೆ ಸೇರ್ಸ್ಕೊಳ್ತಾರೋ ಇಲ್ವೋ ಅಂತ ಆಗ್ಲಿಂದ ಅಳ್ತಾ ಕೂತಿದ್ದಾಳೆ. ನಾನು ಎಷ್ಟು ಹೇಳಿದ್ರು ಸಮಾಧಾನನೇ ಆಗ್ತಿಲ್ಲ. ನೀವಾದ್ರೂ ಸಮಾಧಾನ ಮಾಡಿ ದೊಡ್ಡ ಯಜಮಾನ್ರೆ. ಯಜಮಾನ್ರೆ, ಹೂವೇನೋ ತಂದಿದ್ದೀರಾ, ಇದನ್ನ ನೀವೇ ಮುಡ್ಸಿದ್ರೆ ನನಗೆ ತುಂಬ ಖುಷಿಯಾಗುತ್ತೆ. ಏನು ಮಾಡಲಿ? ಓ, ನೀನು ಮುಡ್ಕೊಳ್ಳೋದಕ್ಕಾಗಲ್ವಾ? ಸರಿ, ನಾನೇ ಮುಡಿಸ್ತೀನಿ. ನೋಡು, ಎಷ್ಟು ಮುದ್ದ ಕಾಣಿಸ್ತಾ ಇದೆಯಾ. ನೀನು ಯಾವಾಗಲೂ ಹೀಗೆ ಕಾಣಬೇಕು. ನನಗೆ ನಿನ್ನ ಹೀಗೆ ನೋಡೋದಕ್ಕೆ ಇಷ್ಟ. ಅಲ್ಲ ಪಾರ್ವತಿ, ಹಾಗೆ ನನಗೆಷ್ಟೇ ನೋವಾದರೂ ತಾನೇ ನನಗೆ ಬೇರೆಯವ್ರಿಗೆ ಒಳ್ಳೇದನ್ನ ಬಯಸೋ ಕಾಮಧೇನು ಅವಳು. ಈ ಬಳೆ ಮತ್ತೆ ನನ್ನ ಕೈಗೆ ಸಿಕ್ತು ಅಂತ ಖುಷಿ ಪಡ್ಲೋ, ಅಥವಾ ಇದರಿಂದ ಪಾಪ ಪಾರ್ವತಿಯವ್ರಿಗೆ ನೋವಾಯಿತು ಅಂತ ದುಃಖ ಪಡ್ಲೋ, ನನಗೆ ಗೊತ್ತಾಗ್ತಿಲ್ಲ ಪ್ರೀತು. ಖುಷಿ ದುಃಖ ಪಡೋದಕ್ಕಿಂತ ಇದು ನಮ್ಮ ವಂಶದ ಬಳೆ ನನ್ನ ಕೈಗೆ ಸೇರಬೇಕಾಗಿತ್ತು. ಸೇರಿದೆ, ಅದೇ ಸಮಾಧಾನ. ಜವಾಬ್ದಾರಿನ ಸಾಧ್ಯವಾದಷ್ಟು ಚೆನ್ನಾಗಿ ನಿಭಾಯಿಸಕ್ಕೆ ಟ್ರೈ ಮಾಡ್ತೀನಿ ಅತ್ತೆ. ಥ್ಯಾಂಕ್ ಯು ಸೋ ಮಚ್ ಅತ್ತೆ. ಯು ಆರ್ ವೆಲ್ಕಮ್. ಆಲ್ ದಿ ಬೆಸ್ಟ್ ಅನುಷ್ಕಾ. ಈ ಫೈಲಲ್ಲಿ ನಿನಗೆ ಕೊಟ್ಟಿರೋ ವೆಂಚರ್ನ ವ್ಯವಹಾರದ ಡೀಟೇಲ್ಸ್ ಇದ್ದಾವೆ. ನೀನು ಅದನ್ನು ಕಂಪ್ಲೀಟಾಗಿ ಸ್ಟಡಿ ಮಾಡು. ಯಾವುದೇ ಡೌಟ್ ಇದ್ರೂ ಆದಿ ಜೊತೆ ಕೋಆರ್ಡಿನೇಟ್ ಮಾಡು. ಖಂಡಿತ ಅತ್ತೆ. ಅಂತೂ ಈ ಮನೇಲಿ ಉಳಿಯೋ ನಿರ್ಧಾರ ಮಾಡಿದ ನಂತರ ಮೊದಲನೇ ಜಯ ಸಿಕ್ತು. ಇನ್ನು ಮುಂದೆ ನೋಡ್ತಾ ಇರಿ ಹೇಗೆ ಆಟ ಆಡ್ತೀನಿ ಅಂತ. ಇದನ್ನ ಹಾಕೊಂಡು ನೀನೇನ್ ಮಾಡ್ತೀಯೋ? ಮೊದಲು ನೀನು ಹಾಕು, ನಾನು ಹೇಳ್ತೀನಿ. ಆ ತರ ಕಾಣಿಸ್ತಾ ಇದೆ. ಇದು ನನಗೆ ಮಾತ್ರನೇ ಚೆನ್ನಾಗಿ ಕಾಣೋದು.
ಅದೆಲ್ರಿಗೂ ಗೊತ್ತಿರೋ ವಿಷಯ ಅಕ್ಕ. ಈಗ ವಿಷಯ ಏನ್ ಗೊತ್ತಾ? ಏನು? ಇವಾಗ ನಾನು ಪಂಡ್ರಾಪುರದ ಪಾರ್ವತಿ, ನೀನು ಅರಸನಕೋಟೆ ಆದಿತ್ಯ. ದೊಡ್ಡ ಯಜಮಾನ ತರ ಆಕ್ಟ್ ಮಾಡ್ಬೇಕು. ಏನೋ ನಾನು ಯಜಮಾನ್ರ ಥರ ಆಕ್ಟ್ ಮಾಡ್ಬೇಕಾ? ಇಲ್ಲಪ್ಪ, ನನ್ನ ಕೈಲಾಗಲ್ಲ. ಅಕ್ಕ ಅಕ್ಕ ಪ್ಲೀಸ್ ಅಕ್ಕ ಪ್ಲೀಸ್. ಇಲ್ಲ ಆಗಲ್ಲ. ಇಲ್ಲ ಅಕ್ಕ, ಈ ತಮ್ಮಂಗೋಸ್ಕರ ಇಷ್ಟು ಮಾಡಲ್ವಾ? ಸರಿ, ಪ್ರಯತ್ನ ಪಡ್ತೀನಿ. ಸೂಪರ್ ಅಕ್ಕ ಸೂಪರ್. ಶುರು ಮಾಡೋಣ. ಈಗ ನೀನ್ ಕೂತ್ಕೋ ಅಕ್ಕ. ಈಗ ನೀನು ದೊಡ್ಡ ಯಜಮಾನ ತರ ಸ್ಟೈಲ್ ಆಗಿ ಗತ್ತಾಗಿ ಅದ್ ಯಾವಾಗ್ಲೂ ಅವ್ರೇನೋ ಕೆಲಸ ಮಾಡ್ತಿರ್ತಾರಲ್ಲ ಆ ತರ ಕೂತ್ಕೋ. ಕೂತ್ಕೊಳಕ. ಗಣಿ, ನನಗೆ ನಾಚಿಕೆ ಆಗ್ತಿದೆ ಕಣೋ. ಹೇಳು ಪಾರ್ವತಿ. ನೀವು ಅಂದ್ರೆ ನಂಗೆ ತುಂಬಾ ಇಷ್ಟ.